ಈ ಕನ್ನಡ ಭಾಷೆ ನಮ್ಮ ಆಡಳಿತ ಭಾಷೆ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಇದೆ. ಜನತೆ ಯಾವ ಭಾಷೆ ಮಾತನಾಡ್ತಾರೋ ಅದರಿಂದ ಆಡಳಿತ ನಡೆಯೋದಾದ್ರೆ ಅದು ಜನತೆಗೂ ಕೂಡ ಬಹಳ ಪ್ರಯೋಜನ ಇದೆ. ಭೂ ಸುಧಾರಣೆ ಕಾಯ್ದೆ, ಉಳುವವನೇ ಒಲದೊಡೆಯ, ಪ್ರಬಲ ವಿರೋಧದ ನಡುವೆಯೂ ಹಾವನೂರು ವರದಿ ಜಾರಿ, ಬಡವರಿಗೆ ಭಾಗ್ಯಜ್ಯೋತಿ, ವಿಧವಾ ವೇತನ, ಜೀತ ಪದ್ಧತಿ ವಿಮುಕ್ತಿ, ಮಲ ಹೊರುವ ಪದ್ಧತಿ ನಿಷಿದ್ಧ, ಮೈಸೂರು ರಾಜ್ಯವಾಗಿದ್ದಂತಹ ಕರ್ನಾಟಕವನ್ನ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ ಸಂತ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆಲ್ಲ ಗೊತ್ತಾಗಿರ್ಬೋದು. ಖಂಡಿತ ಹೌದು, ಹಿಂದುಳಿದ ವರ್ಗಗಳ ಹರಿಕಾರ ಅಂತಾನೆ ಹೆಸರು ಮಾಡಿದಂತಹ, ಬಡ ಜನರ ಪರವಾಗಿ ಯಾವಾಗ್ಲೂ ಕಾಳಜಿಯನ್ನು ವಹಿಸ್ತಾ ಇದ್ದಂತಹ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಡಿ ದೇವರಾಜ ಅರಸು ಅವರ ಮನೆಯಲ್ಲಿದ್ದೀನಿ. ದೇವರಾಜ್ ಅರಸು ಎಂಬ ಹೆಸರೇ ಒಂದು ಶಕ್ತಿ. ಮಾಜಿ ಮುಖ್ಯಮಂತ್ರಿ, ಹಿಂದುಳಿದ ವರ್ಗಗಳ ಪಾಲಿನ ಆಶಾ ಕಿರಣ ಅರಸು ನಾಡಿಗಾಗಿ ಶ್ರಮಿಸಿದ, ದೀನ ದಲಿತರ, ಹಿಂದುಳಿದವರ ಅಸ್ಮಿತೆಗಾಗಿ ಹೋರಾಡಿದ ಮಹಾನ್ ನಾಯಕ. ಆದರೆ ಇಂದು ನಾಯಕನ ಮನೆ ಅನಾಥವಾಗಿದೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿಯಲ್ಲಿರುವಂತಹ ಅರಸು ಅವರ ಹಳೆಯ ಮನೆ ಇಂದು ನಿರ್ವಹಣೆ ಇಲ್ಲದೆ ನಶಿಸಿ ಹೋಗುವ ಸ್ಥಿತಿಯಲ್ಲಿದೆ. ಕೆಂಪು ಹಂಚಿನ 4 ಕಂಬದ ಆ ಹಳೆಯ ತೊಟ್ಟಿ ಮನೆ ಒಂದು ಕಾಲದಲ್ಲಿ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿತ್ತು. ಅಂದಿನ ವೈಭವದ ಸಾಕ್ಷಿಗಳಂತಿರುವಂತಹ 40ಕ್ಕೂ ಹೆಚ್ಚು ಫೋಟೋಗಳು ಈಗ ಧೂಳಿನ ಪದರದಡಿ ಮರೆಯಾಗಿದೆ. ಗೋಡೆಗಳು ಬಣ್ಣ ಕಳೆದುಕೊಂಡು ಕಳೆಗುಂದಿದೆ. ಅಡುಗೆ ಮನೆಯ ಮೂಲೆಯಲ್ಲೊಂದು ಫಲಕ ಮಾತ್ರ ಆ ಮನೆ ಅರಸು ಅವರದ್ದು ಅಂತ ಸಾಕ್ಷಿ ಹೇಳ್ತಾ ಇದೆ. ಈ ನಾಡು ಕಂಡಂತಹ ಹೆಮ್ಮೆಯ ರಾಜಕಾರಣಿ, ಹಿಂದುಳಿದ ವರ್ಗಗಳ ಹರಿಕಾರ ದೇವರಾಜ ಅರಸು ಅವರ ಮನೆ ನಿಜಕ್ಕೂ ಈ ಪರಿಸ್ಥಿತಿಯಲ್ಲಿದೆಯಾ? ಕರ್ನಾಟಕದ ಯಾವುದೇ ಮುಖ್ಯಮಂತ್ರಿಯವರ ಮನೆ ಈ ತರ ಇರುತ್ತಾ? ಇದು ಊಹೆ ಮಾಡ್ಲಿಕ್ಕೂ ಆಗಲ್ಲ. ಫುಲ್ಲು ಪೊರೆ ಕಟ್ಟಿದೆ, ಸೋರ್ತಾ ಇದೆ, ಒಬ್ರು ನೋಡ್ಕೊಳ್ಳೋರಿಲ್ಲ. ಬಹಳ ಕೆಟ್ಟ ಪರಿಸ್ಥಿತಿ, ದುಸ್ಥಿತಿಯಲ್ಲಿದೆ. ಇವತ್ತೋ ನಾಳೆನೋ ಬಿದ್ದೋಗುವ ಪರಿಸ್ಥಿತಿಯಲ್ಲಿದೆ. ಒಟ್ಟಾರೆ ಹೇಳ್ಬೇಕಾದ್ರೆ ಈ ಮನೆಯಲ್ಲಿ ಹೆಚ್ಚು ಅಂದ್ರೆ ಏನಿದೆ ಅಂದ್ರೆ ಒಂದು 45 ಫೋಟೋಗಳಿದೆ, ಬಿಟ್ರೆ ಒಂದೆರಡು ಹಾಸಿಗೆಗಳಿದೆ, ಒಂದು ಚೇರ್ ಇದೆ, ಇನ್ನೇನೂ ಇಲ್ಲ. ದೇವರಾಜ ಅರಸರು 1982ರಲ್ಲಿ ಜೂನ್ ತಿಂಗಳಲ್ಲಿ ತೀರ್ಕೊಂಡ್ರು. ಆದರೆ ನಾವು ಕೂಡ ಸ್ವಲ್ಪ ಚೆನ್ನಾಗಿ ಹತ್ತಿರದಿಂದ ನೋಡಿದ್ದು. ಅವರು CM ಆದಂಥ ಸಮಯದಲ್ಲೂ ಕೂಡ ಕಲ್ಲಳ್ಳಿಗೆ ಬಂದರೆ ಮೊದಲು ಅವರು ಕಾರ್ನ ಎಳೆದುಬಿಟ್ಟು ಅವರು ಭಾಳ ದನಗಳನ್ನ ಸಾಕಿದರು. ಆ ದನಗಳ ಕೊಟ್ಟಿಗೆಗೆ ಹೋಗ್ಬಿಟ್ಟು ಆಮೇಲೆ ಮನೆ ಒಳಗಡೆ ಬರ್ತಾಯಿದ್ರು. ಇದೇ ಮನೆ ಒಳಗಡೆ ಆ ದನಗಳನ್ನ ಮೈಯೆಲ್ಲ ಸವರ್ತಿದ್ದನ್ನು ನಾವು ಕೂಡ ಕಣ್ಣಾರ ನೋಡಿದ್ದೇವೆ. ಬರ್ತಾರೆ ಅಂದರೆ ನಮಗೊಂಥರ ಸಡಗರ, ಹಬ್ಬದ ವಾತಾವರಣ ಕಲ್ಲಳ್ಳಿ ಸೃಷ್ಟಿಯಾಗ್ತಿತ್ತು. ಸೊ ಆ ಸಮಯದಲ್ಲಿ ಎಲ್ಲರೂ ಬಂದ್ಬಿಟ್ಟು ನಮ್ಮ ಊರವರೆಲ್ಲ ನಿಂತ್ಕೊಳ್ಳೋರು, ನೋಡೋರು, ಮಾಡೋರು. ಎಲ್ಲ ದನ ಕರ ಎಲ್ಲನೂ ಮೈಯೆಲ್ಲ ಸಾವರಿ ಮಾಡಿ ಒಳಗಡೆ ಬರೋದು. ಬೇಕಾದಷ್ಟು ಕಾರ್ಗಳು ಬರೋವು. ಹಾಗೆ ಬಂದು ಅವರ ಹಳೇ ಮನೆ, ಅವ್ರು ಬಾಳಿ ಬದುಕ್ತಂಥ ಅವರ ತಲತಲಾಂತರದಿಂದ ಅವರ ಅಜ್ಜ ಮುಜ್ಜರ ಕಾಲದ ಮನೆ ಇದು. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರಾಜ ಅರಸರ ಇಷ್ಟೊಂದು ಭಾಳ ಜನನೇ ಅವರ ಆದರ್ಶನ ಎತ್ತಿ ಹಿಡಿಲಿಕ್ಕೆ, ಅವರ ಆದರ್ಶನ ಫಾಲೋ ಮಾಡಲಿಕ್ಕೆ ಭಾಳನೇ ಜನ ಬರ್ತಾ ಇದ್ದಾರೆ. ಆ ಒಂದು ದೇವರಾಜ ಅರಸರಲ್ಲಿ ಇಲ್ಲಿ ಎಲ್ಲೋ ನಾವು ಜಾಗನೂ ಕೊಡ್ತೀವಿ. ಒಂದು ಮ್ಯೂಸಿಯಂ ಟೈಪ್ ಆಗಬೇಕು ಸರ್. ಇಲ್ಲಿ ಒಂದು ಮ್ಯೂಸಿಯಂ ಟೈಪ್ ಆಗಿ ದೇವರಾಜ ಅರಸರು ಹುಟ್ಟೂರಿನಲ್ಲಿ ಒಂದು ಆ ಕಡೆ ಈ ಕಡೆ ಹೋಗೋರು ಬಂದು ಅವರ ಸಮಾಧಿ ಹತ್ರ ಹೋಗಿ ಆ ಮ್ಯೂಸಿಯಮ್ಗೆ ಬಂದು ಅವರ ಆದರ್ಶನ ಒಂದು ಫಾಲೋ ಮಾಡುವಂಥ ಒಂದು ಮಾರ್ಗಸೂಚಿಗಳಾಗಬೇಕು ಇವತ್ತಿನ CM ಸಾಹೇಬರು DK ಶಿವಕುಮಾರ್ ಅವರು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಸರ್. ಅರಸು ಅವರ ಹುಟ್ಟೂರಾದ ಬೆಟ್ಟದ ತುಂಗಾದಲ್ಲೂ ಹೆಜ್ಜೆ ಇಟ್ಟಲ್ಲೆಲ್ಲ ಗುಂಡಿ. ಇನ್ನು ಗ್ರಾಮದ ದೇವಸ್ಥಾನಗಳ ಸ್ಥಿತಿಯಂತೂ ಕೇಳೋರೇ ಇಲ್ಲ. ಸೂರಿದ್ದರೂ ಮಳೆಗಾಲದಲ್ಲಿ ಸೋರುವ ಪರಿಸ್ಥಿತಿಗೆ ತಲುಪಿದೆ. ಪಾರಂಪರಿಕ ಮಹತ್ವವಿರಬೇಕಾದಂಥ ತಾಣಗಳು ಇಂದು ನಿರ್ವಹಣೆ ಇಲ್ಲದೆ ನಶಿಸ್ತಾ ಇದೆ. ಸರ್, ಇಲ್ಲಿ 2015ರಲ್ಲಿ ಸಿದ್ದರಾಮಯ್ಯ ಅವರು ಬಂದು 10 ಕೋಟಿ ನಮ್ಗೆ ಅನುದಾನ ಕೊಟ್ಟರು. ಇಲ್ಲಿ ನಮ್ಮಲ್ಲಿ ರೋಡ್ ಹಾಕಿಲ್ಲ, ರೋಡ್ ಮಾಡಿಲ್ಲ. ಒಂದು 10 ಮನೆದು ಒಂದು ಜನ ಮನೆ ಇದೆ, ಹಳೆ ಮನೆನ ಆಲ್ಟ್ರ್ ಮಾಡೋರು.
ದೇವಸ್ಥಾನದ ಒಂದು ಇದ್ ಮಾಡಿದ್ರು, ಜೊತೆಗೆ ಇನ್ನೊಂದು ಈಶ್ವರನ್ ದೇವಸ್ಥಾನದಲ್ಲಿ ಮಾಡ್ತೀವಿ ಅಂತಂದ್ರು, ಅದನ್ನ ಮಾಡ್ಲಿ ಇನ್ನು ಪೂರ್ತಿ ಮಾಡಿಲ್ಲ. 15 ಹಿಂದೆ ಹೆಂಗಿತ್ತು ಊರು ಹಂಗೆ ಇದೆ, ಏನ್ ಚೇಂಜಸ್ ಆಗಿಲ್ಲ ಇಲ್ಲಿ. ಇದು ನೋಡಿ, ಇದು ದೇವಸ್ಥಾನ ಆಲ್ಟ್ರು ಮಾಡ್ದು ಅಂತ ಹೇಳಿದ್ರು ಅವರು. ಇದು ನೋಡಿ ಮೇಲ್ಗಡೆ ಪ್ಲಾಸ್ಟ್ರು, ಇದು ಕಲ್ದು ಇದೆಲ್ಲ ಓಕೆನಾ. ಫಸ್ಟ್ ಹೆಂಗಿತ್ತು ಹಂಗೆ ಇದೆ ಅದು, ಇದ್ರಲ್ಲಿ ಏನ್ ಚೇಂಜಸ್ ಇಲ್ಲ. ಕೆಟ್ಬಿಟ್ಟು ಏನಾದ್ರು ಇದು ಮಾಡಿಲ್ಲ, ಏನ್ ಮಾಡಿಲ್ಲ, ಹೆಂಗಿದೆ ಹಂಗೆ ಫ್ಲಾಸ್ಟ್ ಮಾಡಿರೋದು ಅಷ್ಟೇ ಮೇಲ್ಗಡೆದು, ಆಯ್ತಾ. ಅದಾದ್ಮೇಲೆ ಇಲ್ಲಿ ಅಷ್ಟೇ ನೋಡಿ, ಇದು ಸಿಮೆಂಟ್ ಅಷ್ಟೇ ಮಾಡಿರೋದು ಇವರು, ಈ ರೋಡು ಮಾಡಲಿಲ್ಲ ಅವರು. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ದೇವರಾಜ ಅರಸು ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನ 2015 ಆಗಸ್ಟ್ 20ರಂದು ಅರಸು ಹುಟ್ಟೂರು ಬೆಟ್ಟದ ತುಂಗ ಹಾಗೂ ಕರ್ಮಭೂಮಿ ಕಲ್ಲಹಳ್ಳಿ ಗ್ರಾಮದಲ್ಲಿ ಆಚರಿಸಿತ್ತು. ಅಂದು ಎರಡೂ ಗ್ರಾಮವನ್ನ ದತ್ತು ಪಡೆದು ಮಾದರಿ ಗ್ರಾಮ ಮಾಡುವುದಕ್ಕಾಗಿ ಪ್ರತಿ ಗ್ರಾಮಕ್ಕೂ 10 ಕೋಟಿ ಅನುದಾನವನ್ನ ಘೋಷಿಸಲಾಗಿತ್ತು. ದತ್ತು ಸ್ವೀಕರಿಸಿ 11 ವರ್ಷಗಳು ಕಳೆದಿದೆ, ಆದರೆ ಗ್ರಾಮಗಳು ಮಾತ್ರ ತಂದೆ ತಾಯಿ ಇಲ್ಲದೆ ಅನಾಥವಾಗಿದೆ. ಸಿದ್ದರಾಮಯ್ಯನವರ ಸರ್ಕಾರ ಹಿಂದುಳಿದ ವರ್ಗಗಳ ಹರಿಕಾರ ದೇವರಾಜ ಅರಸು ನಂತರ ಕಂಡಂತಹ ಹಿಂದುಳಿದ ವರ್ಗಗಳ ನಾಯಕ ಅಂತ ಅನ್ಸ್ಕೊಂಡಿದ್ದಂತಹ ಸಿದ್ದರಾಮಯ್ಯನವರು ಮೊದಲ ಅವಧಿಯಲ್ಲಿ ಅಧಿಕಾರದಲ್ಲಿದ್ದಾಗ ಅರಸು ಅವರ ಶತಮಾನೋತ್ಸವ ಕಾರ್ಯಕ್ರಮವನ್ನ ಅವರ ಊರಾದಂತಹ ಇದೇ ನಾನು ನಿಂತಿರುವಂತಹ ಕಲ್ಲಳ್ಳಿ ಗ್ರಾಮದಲ್ಲಿ ಆಚರಿಸ್ತಾರೆ. ಅವತ್ತು ಅವರು 10 ಕೋಟಿ ಹಣವನ್ನ ಈ ಊರಿಗೆ ಅನುದಾನ ಕೊಡ್ತಾರೆ. ಅಂದ್ರೆ ಈ ಊರನ್ನ ಸರ್ಕಾರವೇ ದತ್ತು ಪಡೆದು, ಅದರಲ್ಲೂ ವಿಶೇಷವಾಗಿ ನಾನು ಇಲ್ಲಿ ನಿಂತಿದ್ದೀನಲ್ವಾ, ಅರಸು ಅವರ ಮನೆಯನ್ನ ದತ್ತು ಪಡೆದು ಇದನ್ನ ಒಂದು ಮ್ಯೂಸಿಯಂ ಮಾಡಬೇಕು, ಇದನ್ನ ಒಂದು ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಗ್ರಾಮ ಮಾಡಬೇಕು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು 2015ರಲ್ಲಿ ಅರಸು ಅವರ 100 ವರ್ಷದ ಅಂದ್ರೆ ಅವರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡ್ತಾರೆ. ಆದರೆ ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ 10 ಕೋಟಿ ಹಣದಲ್ಲಿ ಒಂದು ಸಣ್ಣ ಮನೆಯನ್ನ ಸಹ ಅರಸು ಅವರು ಬಾಳಿ ಬದುಕಿದಂತಹ ಒಂದು ಮನೆಯನ್ನ ಇವರಿಗೆ ಸಂಪೂರ್ಣ ಮಾಡ್ಲಿಕ್ಕಾಗಿಲ್ಲ. ಆ ಮನೆ ಈಗಲೂ ಸೋರ್ತಾ ಇದೆ. ಆ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಜಿ ಅವರಿದ್ರು, ಸತ್ಯ ಅದು. ಒಂದು ಶತಮಾನೋತ್ಸವ ಕಾರ್ಯಕ್ರಮನ ನಮ್ಮ ಗ್ರಾಮದಲ್ಲೇನೆ ಹಮ್ಮಿಕೊಂಡು ಸಿದ್ದರಾಮಯ್ಯ ಜಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಮಯದಲ್ಲಿ ಅವರು ವಾಸ ಮಾಡ್ತಿದ್ದಂಥ ಮನೆಗೆ ಬಂದು ಡಯಸಲ್ಲಿ ಈ ಊರನ್ನ ನಾನು ದೇವರಾಜ ಅರಸರ ಹೆಸರಲ್ಲಿ ದತ್ತು ಗ್ರಾಮವನ್ನಾಗಿ ತಕೊಂಡು ಇದನ್ನು ಅಭಿವೃದ್ಧಿಗೊಳಿಸ್ತೇನೆ ಅಂತ ಹೇಳಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಜಿ ಅವರು ಹೇಳಿದ್ದು ಸತ್ಯ. ಅದೇ ರೀತಿ ಅವರು ಶಾಂಕ್ಷನ್ ಮಾಡಿರೋದು ಸತ್ಯ. ಆದರೆ ಆ ಒಂದು ಸಮಯದಲ್ಲಿ ಬಂದಂಥ 10 ಕೋಟಿ ಅನುದಾನ ಯಾವುದು ಏನು ಕಾರ್ಯರೂಪಕ್ಕೆ ಬಂತು ಅಂತ ಗೊತ್ತಾಗ್ತಾ ಇಲ್ಲ. DC ಸಾಹೇಬರಿಂದ ಅದು ಅಧಿಕಾರಿಗಳ ವರ್ಗದಲ್ಲಿ ಅದನ್ನು ನಾನು ಮುಂಚೆನೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಇದನ್ನು ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ. ಏನಾಯ್ತು, ಏನು ಕಾಮಗಾರಿಗಳಾಗಿದ್ದಾವೆ ಅವತ್ತಿನ ಸಮಯದಲ್ಲಿ? 10 ಕೋಟಿ ಅನುದಾನ ಸಿದ್ದರಾಮಯ್ಯ ಜಿ ಅವರು ಸ್ಯಾಂಕ್ಷನ್ ಮಾಡಿರೋದು ನಿಜ. ನಮ್ಮೂರನ್ನ ದತ್ತು ಗ್ರಾಮವಾಗಿ ತಗೊಳ್ತೀವಿ. ಒಂದು ಬಡವರಿಗೆ ಅಟ್ಲೀಸ್ಟ್ ತುಂಬ ನಿರ್ಗತಿಸ್ತರಿಗೆ ಒಂದು ನಿವೇಶನ ಇಲ್ಲ, ಒಂದು ಮನೆ ಇಲ್ಲ, ದತ್ತು ಗ್ರಾಮ ಅಂತ ತಕೊಂಡು ಅಧಿಕಾರಿಗಳ ಲೆವೆಲಲ್ಲಿ ಎಲ್ಲ ದುರುಪಯೋಗ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ದಿನ .com ತಂಡ ವರದಿಗಾಗಿ ಪ್ರವೇಶಿಸಿದಾಗ ಕಾಣಿಸಿದ್ದು ಕಲ್ಲಹಳ್ಳಿ ಗ್ರಾಮದಲ್ಲಿನ ಅರಸು ಅವರ ಮನೆ ಕಳೆದ 10 ವರ್ಷಗಳ ಹಿಂದೆ ಸುಣ್ಣ ಬಣ್ಣ ಕಂಡಿದ್ದು ಬಿಟ್ಟರೆ ಬೇರೇನೂ ಆಗಿಲ್ಲ. ಅರಸು ಅವರು ವಾಸವಿದ್ದ ಮನೆ ಎನ್ನುವ ಸಣ್ಣ ನಾಮಫಲಕವೂ ಇಲ್ಲ. ಅರಸು ಅವರ ದೌರ್ಭಾಗ್ಯವೋ ಇಲ್ಲ ಹುಣಸೂರಿನ ದುರ್ದೈವವೋ. ತಾಲೂಕು ಆಡಳಿತ ಅರಸು ಅವರು ಬಾಳಿ ಬದುಕಿದ ಮನೆಗೆ ಸುಣ್ಣ ಬಣ್ಣವನ್ನ ತೋರಿಸಿಲ್ಲ. ಇತ್ತ ಹಕ್ಕಿಗಳು ತೂರಿದ್ರೆ ಅತ ಹಾದು ಹೋಗ್ಬಹುದೇನೋ. ಮನೆಯೊಳಗೆ ಆಕಾಶ ನೋಡ್ಬಹುದು. ಮನೆಯೆಲ್ಲ ದುಂಬು ತುಂಬಿ ಜೇಡ ಕಟ್ಟಿದೆ. ಹೆಂಚೆಲ್ಲ ಒಡೆದು ಹೋಗಿದೆ. ಕೈಯಾಡಿಸಿ ಅದೆಷ್ಟು ವರ್ಷಗಳಾಯ್ತೋ ಏನೋ. ಗೋಡೆಯೆಲ್ಲ ಬಿರುಕು ಬಿಟ್ಟಿದೆ. ಮಳೆ ಬಂದ್ರೆ ನೀರೆಲ್ಲ ಮನೆಯೊಳಕ್ಕೆ ಬರುತ್ತೆ. ಇವತ್ತೋ ನಾಳೆನೋ ಕುಸಿಯೋ ಹಂತಕ್ಕೆ ಬಂದಿರುವ ಮನೆಯ ರಕ್ಷಣೆಗೆ ಯಾರೊಬ್ಬರೂ ಧಾವಿಸಿಲ್ಲ. ಯಾವ ಶತಮಾನೋತ್ಸವ ಕಾರ್ಯಕ್ರಮ ಇಲ್ಲಿ ಕಲ್ಲಳ್ಳಿಲಿ ನಡೀತಲ್ಲ, ಆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರು. ಆ ಘೋಷಣೆ ಮಾಡದಂಥ ಸಂದರ್ಭದಲ್ಲಿ ಅವರು ಹಣನ ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ನಾವು ಕೇಳಿದ್ವಿ. ಆದರೆ ಅದೆಲ್ಲಿ ಸದ್ಬಳಕೆಯಾಗಿದೆ, ಏನೇನಾಗಿದೆ? ಬ್ಯಾಡಿ ಅಟ್ಲೀಸ್ಟ್ ಕಡೆ ಪಕ್ಷ ಅವ್ರು ಬಿದ್ದೋಗುವಂಥ ಮನೆ ಸರಿ ಮಾಡೋಕ್ಕಾಗಿಲ್ಲ. ಅವ್ರು ಬೀಳ್ತಾ ಇದೆಯಲ್ಲ ಬ್ಯಾಡಿ, ಇಲ್ಲೆಲ್ಲ ಸೋರ್ತಾ ಇದೆ, ನೆನೀತಾ ಇದೆ. ಅವ್ರು ಬಾಳಿ ಬದುಕಿದಂಥ ಮನೆ, ಅದಕ್ಕೆ ಒಂದು ಜೀರ್ಣೋದ್ಧಾರ ಮಾಡೋಕ್ಕೆ ಆ ಹಣನ ಉಪಯೋಗಿಸಿಲ್ಲ. ಮತ್ತೆ ಎಲ್ಲೋಯ್ತು ಹಣ? ಹಣದಲ್ಲಿ ಏನಾಗಿದೆ ಕಲ್ಲಳ್ಳಿ ಕಾರ್ಯಕ್ರಮ? ಅದು ಬೇಕಲ್ವ ಸರ್? ಈಗ ಕಲ್ಲಳ್ಳಿ ಗ್ರಾಮಸ್ಥರಾಗಿ ನಾವು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಆ ಬಿದ್ದೋಗೋ ಮನೆಗಳನ್ನಾರು ಸರಿ ಮಾಡಿಸ್ಲಿಕ್ಕೆ ಒಂದು ನಮಗೆ ಆ ದೇವರಾಜ ಅರಸರ ಹೆಸರಿನಲ್ಲಿ ಒಂದು
ಅಷ್ಟು ಅನುದಾನವನ್ನು ಕೊಟ್ಟು ಅದನ್ನೆಲ್ಲ ಅವರ ಬಾಳಿ ಬದುಕಿದಂಥ ಮನೆನ ಜೀರ್ಣೋದ್ಧಾರ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಅರಸು ಅವರು ಮುಖ್ಯಮಂತ್ರಿ ಆಗಿದ್ರು ಒಂದು 10 ಹಸುಗಳನ್ನ ದನಗಳನ್ನ ಕಟ್ಟಿದ್ರಂತೆ. ಸೊ ಅವರು ಈ ಊರಿಗೆ ಬಂದಾಗ, ಕಲ್ಲಳ್ಳಿಗೆ ಬಂದಾಗ, ಅಂದ್ರೆ ಅವರ ಕರ್ಮಭೂಮಿಗೆ ಬಂದಾಗ, ಅವ್ರ ತಾಯಿ ತಂದೆ ಇದ್ದಂತಹ ಊರಿಗೆ ಬಂದಾಗ ಮೊದಲು ಅವರು ಕಾರ್ ಇಳಿದ ತಕ್ಷಣ ಹೋಗ್ತಾ ಇದ್ದಿದ್ದು ಈ ಕೊಟ್ಟಿಗೆಗೆ. ಈ ಕೊಟ್ಟಿಗೆಗೆ ಹೋಗಿ ಹಸುಗಳ ಮೈ ಸೌರಿ, ಮತ್ತೆ ಹಾಲ್ ಕರಿಬೇಕಾದ್ರೆ ಹಾಲ್ ಕರೆದು ಅವರೇ ಸ್ವತಃ ಹಂಗೆ ಕುಡಿದು ಈ ಮನೆ ಒಳಗೆ ಪ್ರವೇಶ ಮಾಡ್ತಾ ಇದ್ರಂತೆ. ನಾವೆಲ್ಲ ಹುಡುಗರು ಏನಿಲ್ಲ, ಇವ್ರು ದನಗಳ ಬಿಟ್ಟರು ಇವ್ರು ತೋಟಕ್ಕೆ ಹೋಗ್ಲಿಕ್ಕೆ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಸೈಡ್ ಆಗಿಬಿಡ್ಬೇಕಾಯ್ತು. ಅಂಥ ದೊಡ್ಡ ಹಸುಗಳು, ದೊಡ್ಡ ದೊಡ್ಡ ಎತ್ತುಗಳು ಅವ್ರು ಬಂದು ಇಳಿದು ಇಲ್ಲಿ ಬಂದು ಮೊಟ್ಟಿ ನೋಡಿಬಿಟ್ಟು ಸಾವಿರ್ಬಿಟ್ಟೆ ಅವರು ಮನೆ ಒಳಗಡೆ ಹೋಗ್ತಿದ್ದನ್ನು ನಾವು ಕಣ್ಣಾರ ನೋಡಿದ್ದೀವಿ ಸರ್. ನೋಡಿ, ಎಲ್ಲ ಕಾಲದಲ್ಲೇ ಚರಣಿ ಯಾವ ರೀತಿ ಮಾಡಿಸಿದ್ದಾರೆ, ಹುಲ್ಲಾಕ್ಲಿಕ್ಕೆ ಇದು ಮಾಡಲಿಕ್ಕೆ ಪೂರ್ತ ಇಲ್ಲೆಲ್ಲ ನಾವು ಕಣ್ಣಾಗ ಪೂರ್ತ ದನಗಳು ಕಟ್ತಿದ್ದಂಥ ಜಾಗ ಸರ್ ಇದು. ಅಂಥ ಒಂದು ಆದರ್ಶ ವ್ಯಕ್ತಿ, ಅಂಥ ಒಂದು ಪುಣ್ಯಾತ್ಮರು ಹುಟ್ಟಿ ಬರಲಾರರು ಸರ್. ಮತ್ತೆ ಇವತ್ತು ಯಾವುದೇ ಒಂದು ವಿಚಾರ ವೇದಿಕೆಗಳಲ್ಲಿ ದೇವರಾಜ ಅರಸರನ್ನ ಗುಣಗಾನ ಮಾಡ್ತಾರೆ, ಗುಣಗಾನ ಮಾಡ್ಕೊಂಡು ಭಾಷಣ ಶುರು ಮಾಡ್ತಾರೆ. ಆದರೆ ಅವರ ಆದರ್ಶಗಳನ್ನ ಫಾಲೋ ಮಾಡೋದಿಲ್ಲ. ಅವರ ಆದರ್ಶಗಳನ್ನ ಫಾಲೋ ಮಾಡಬೇಕು, ಅವ್ರನ್ನ ಸುಮ್ಮನೆ ಗುಣಗಾನ ಮಾಡೋದಿಲ್ಲ. ಪ್ರತಿಯೊಬ್ಬ ಹಿಂದುಳಿದ ಹರಿಕಾರ, ಹಿಂದುಳಿದ ನೇಕಾರ ದೊಡ್ಡದಾಗಿ ಹೇಳ್ತಾರೆ. ಆದರೆ ಅವರ ಆದರ್ಶಗಳು ಏನು, ಕೋಟಿ 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 ಲೂಟಿ ಹೊಡೆದು ಮಡಿಕೊಳ್ತಾರೆ. ಆ ಥರ ಲೂಟಿ ಹೊಡೆದು ಮಡಿಕೊಂಡಿದ್ರೆ ಇವತ್ತು ದೇವರಾಜ ಅರಸರ ಕುಟುಂಬ ಈ ಒಂದು ಸ್ಥಿತಿಗೆ ಬರಬೇಕಾಗಿತ್ತಲ್ಲ. ಯಾರು ರಾಜಕಾರಣದಲ್ಲಿ ಮುಂದುವರೆದಿರೋರು. ಇವತ್ತು ದುಡ್ಡಿದ್ರೆ ರಾಜಕಾರಣ, ದುಡ್ಡಿಲ್ಲ ಅಂದರೆ ಏನೂ ನಡೆಯೋದಿಲ್ಲ ಸರ್. ಅಂಥ ಒಂದು ಇದನ್ನು ದೇವರಾಜ ಅರಸರು ಯಾವುದೂ ಮಾಡಿಲ್ಲ. ಏನೂ ಇಲ್ಲ. ಇಲ್ಲಿ ನೋಡ್ಕೊಳ್ಳಿ, ಹುಣಸೂರಲ್ಲಿ ಏನಿಲ್ಲ, ಇಲ್ಲಿ ಏನಿಲ್ಲ, ಮೈಸೂರಲ್ಲಿ ಏನಿಲ್ಲ, ಬೆಂಗಳೂರಲ್ಲೂ ಸಮೇತ ಏನೂ ಇಲ್ಲ. ಅವ್ರು ತೀರೋದಂಥ ಸಮಯದಲ್ಲಿ ಹೇಳ್ತಿದ್ರು, ಮೇಡಮ್ ನಮ್ಮ ಜೊತೆಲಿ ಕೂತ್ಕೊಂಡು 11 ಗಂಟೆ ಮಾತಾಡೋರು ನಮ್ಮ ಚಂದ್ರಪ್ರಭಾ ರಾಜರ್ಸ್ ಮೇಡಮ್ನವರು. ಅಯ್ಯೋ 40,000 ರೂಪಾಯಿ ಇತ್ತು ಮನೇಲಿ ಅಷ್ಟೇ ಅವ್ರು ತೀರೋದಂಥ ಸಮಯದಲ್ಲಿ ಅಂತ. ಹಾಗೆ ಅವ್ರು ಏನೂ ಮಾಡ್ಕೊಳ್ಳಿಲ್ಲ. ಜನಕ್ಕಾಗಿ, ಜನಗಳಿಗೋಸ್ಕರ, ಜನರಿಗೋಸ್ಕರ ಬಾಳಿದಂಥ ಮಹಾನ್ ಆದರ್ಶ ವ್ಯಕ್ತಿ ಅಂದರೆ ಸನ್ಮಾನ್ಯ ದಿವಂಗತ ದೇವರಾಜ ಅರಸರು. ಅಂಥ ಊರಿನಲ್ಲಿ ನಾವು ಕೂಡ ಪುಣ್ಯವಂತರೇ. ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರು ಉಪಚುನಾವಣೆಯಲ್ಲಿ ನಿಂತು ಗೆದ್ದಾಗ ಅರಸು ಅವರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿರ್ತಾರೆ. ಆ ಗೆದ್ದ ನಂತರದಲ್ಲಿ ಅರಸು ಅವರು ಇಂದಿರಾ ಗಾಂಧಿ ಅವ್ರನ್ನ ಅವರ ಊರಾದಂತಹ ಕಲ್ಲಳ್ಳಿ ಕರ್ಕೊಂಡ್ಬಂದಿರ್ತಾರೆ. ಇದೇ ಮನೆಗೆ ಇಂದಿರಾ ಗಾಂಧಿ ಅವರು ಕೂಡ ಬಂದು ಹೋಗಿರ್ತಾರೆ. ಇವತ್ತು ಈ ಊರಿನ ಯಜಮಾನರಾಗಿರುವಂತಹ ಕೆಲವರು ಆಗ ಇಂದಿರಾ ಗಾಂಧಿ ಅವರು ಬಂದಾಗ ಮತ್ತೆ ಅರಸು ಅವರು ಇದ್ದಾಗ ಬಹಳ ಚಿಕ್ಕ ಮಕ್ಕಳು. ಆಗ ಇಂದಿರಾ ಗಾಂಧಿ ಅವರು ಬಂದಾಗ ಹೇಗಿತ್ತು ಸಿಚುವೇಶನ್, ನಾವೆಲ್ಲ ಹೇಗೆ ಅವ್ರನ್ನ ಬರ ಮಾಡ್ಕೊಂಡ್ವಿ, ಬಹಳ ಅದ್ಭುತವಾಗಿ ಮೆಲ್ಕಾಗ್ತಾರೆ. ನಿಜಕ್ಕೂ ಅದನ್ನೆಲ್ಲ ಕೇಳ್ತಾ ಇದ್ರೆ ಒಂಥರ ರೋಮಾಂಚನ ಆಗ್ತದೆ. ಇನ್ನು ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕಲ್ಲಹಳ್ಳಿ ಗ್ರಾಮದ ಅಭಿವೃದ್ಧಿಗೆ 1 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು. ಆ ಹಣದಲ್ಲಿ ಸಾಹಿತಿ ಚದುರಂಗ ಅವರ ಮನೆಯನ್ನು ಕೆಡವಿ ಚದುರಂಗ ಭವನವನ್ನು ನಿರ್ಮಿಸಲಾಯಿತು. ಇಂದು ಚದುರಂಗ ಭವನ ಪಾರಿವಾಳಗಳ ವಾಸಸ್ಥಳವಾಗಿದೆ. ಚದುರಂಗ ಭವನ ನಿರ್ಮಿಸಿದಾಗಿನಿಂದಲೂ ಬಳಕೆಗೆ ಸಿಕ್ಕಿಲ್ಲ. ಗ್ರಾಮದ ಯಾರಿಗೂ ಮಾಹಿತಿ ಕೊಡದೆ ಭೂಮಿಯನ್ನು ಅಗೆದು ನೆಲ ಅಂತಸ್ತಿನಲ್ಲಿ ಭವನವನ್ನು ನಿರ್ಮಿಸಿದ್ದಾರೆ. ಮಳೆಯಾದರೆ ಭವನದ ನೆಲ ಅಂತಸ್ತಿನಲ್ಲಿ ನೀರು ನಿಲ್ಲುತ್ತೆ. ಕಟ್ಟಡ ನಿರ್ವಹಣೆಯ ಜವಾಬ್ದಾರಿಯನ್ನು ಕೂಡ ಸರ್ಕಾರ ತೆಗೆದುಕೊಂಡಿಲ್ಲ. 1-2 ವರ್ಷ ಹೀಗೆ ಬಿಟ್ಟರೆ ಇಡೀ ಭವನವೇ ಕಳಚಿ ನೆಲಕ್ಕೆ ಬೀಳತ್ತೆ. ನಾನಿಲ್ಲಿ ಚದುರಂಗ ಭವನದಲ್ಲಿದ್ದೀನಿ. ಲಕ್ಷಾಂತರ ರೂಪಾಯಿ ಕೊಟ್ಟು ಖರ್ಚು ಮಾಡಿ ಕಟ್ಟಿದಂಥ ಭವನ ಇವತ್ತು ಪಾಳು ಬಿದ್ದಿರುವ ಜಾಗ ಆಗಿದೆ. ಫುಲ್ಲು ಪಾರಿವಾಳಗಳ ಗೂಡು ಕಟ್ಟಿದೆ, ಎಲ್ಲಿ ಬೇಕಲ್ಲಿ ಧೂಳು ಹಿಡಿದಿದೆ. ಫುಲ್ ಪಾರಿವಾಳಗಳ ಮೊಟ್ಟೆ, ಅದರ ಪುಕ್ಕಗಳು, ಫುಲ್ಲು ಧೂಳು. ಉದ್ಘಾಟನೆ ಕೂಡ ಆಗಿದೆ, ಆದರೆ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಕ್ತಿಲ್ಲ ಅನ್ನೋದಕ್ಕಿಂತ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಭವನ ಪಾಳು ಬಿದ್ದಿದೆ ಅಂತ ಈ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ದೇವರಾಜ ಅರಸರ ಸ್ಮರಣಾರ್ಥವಾಗಿ ಒಂದು ಚದುರಂಗರಾಜರಸ್ ಭವನ ಅಂತ ಹೇಳ್ಬಿಟ್ಟು ಮಾಡಿದ್ರು. ಚದುರಂಗರಾಜರಸ್ ಭವನ ಅಂತ ಮಾಡಿದ್ದು ಯಾವುದಕ್ಕೂ ಒಂದು ಗ್ರಾಮಕ್ಕೆ ಉಪಯೋಗ ಬರಲಿಲ್ಲ. ಯಾಕೆ ಗೊತ್ತಾ, ಅವ್ರ ಪ್ಲ್ಯಾನೇ ಈ ಜಾಗದ ಪ್ಲ್ಯಾನೇ ಕೆಟ್ಟೋಗಿದೆ.
ಸೊ ಉಪಯೋಗಕ್ಕೆ ಬಂದಿದ್ರೆ ನಾವೆಲ್ಲ ಗ್ರಾಮದವರು ಒಂದು ಮದುವೆ ಕಾರ್ಯನೋ ಒಂದು ಶುಭ ಕಾರ್ಯಗಳನ್ನ ಮಾಡ್ಬೋದಾಗಿತ್ತು. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಇದಂತೂ ಈ ಬಿಲ್ಡಿಂಗು ವೇಸ್ಟ್ ಆಗೋಯ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿ, ಇಲ್ಲಿ ಅಂಡರ್ಗ್ರೌಂಡು ಅಂತ ಮಾಡವ್ರಲ್ಲ, ನೀರಲ್ಲಿ ಪಾಸೋದದು ಅದ್ಯಾವ ಪ್ಲ್ಯಾನು? ಇವತ್ತು ಈ ದುರಸ್ಥಿತಿಗೆ ಬರಬೇಕಾದ್ರೆ ಆ ಇಂಜಿನಿಯರೇ ಕಾರಣ ಅಂತ ನಾವು ಧಾರಾಳವಾಗಿ ಹೇಳ್ಬೋದು. ಯಾಕೆಂದರೆ ಹಳ್ಳಿ ಜನಕ್ಕೆ ಗೊತ್ತಿಲ್ಲ, ಏನೋ ಯಾವುದೋ ಕಡೆಯಿಂದ ಸರ್ಕಾರದಲ್ಲಿ ಯಾರೋ ಫಂಡ್ಸ ಕಳ್ಳಳ್ಳಿಗೆ ದೇವರಾಜ ಅರಸು ಹುಟ್ಟು ಊರಿಗೆ ಅಂದ್ಬಿಟ್ಟು ಕೊಟ್ರೇನೋ ಅದೆಲ್ಲ ದುರುಪಯೋಗ ಆಗಿದೆ. ಎಲ್ಲ ದುರುಪಯೋಗ, ಏನು ಕೆಲಸಗಳಾಗಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾಗೆ ಗೂಗೆ ನಾಯಿ ನರಿ ವಾಸ ಮಾಡೋ ರೀತಿ ಇದಾಗಿದೆ. ದಯವಿಟ್ಟು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಒಂದು ತರ್ತೀನಿ. ದಯವಿಟ್ಟು ದೇವರಾಜ ಅರಸ ಹುಟ್ಟು ಊರಿನಲ್ಲಿ ಒಬ್ಬರು ಕಾದಂಬರಿಗಾರರು ಚದುರಂಗರಾಜ್ ಅರಸರ ಹೆಸರಿನಲ್ಲಿ ಭವನ ಕಟ್ಟಂಥ ಒಂದು ಬಿಲ್ಡಿಂಗು ಇಂಥ ಒಂದು ದುರ್ಗತಿ ಸ್ಥಿತಿ ಇದೆ ಅಂತ ಹೇಳಿದ್ರೆ ಅದು ಎಲ್ರಿಗೂ ಬೇಜಾರಾಗುವಂಥ ವಿಚಾರನೇ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಮನವಿಯನ್ನು ಕಲ್ಲಳ್ಳಿ ಗ್ರಾಮದ ಪರವಾಗಿ ನಾನು ಇದನ್ನು ದಯವಿಟ್ಟು ಗಮನ ಹರಿಸಿ ಒಂಚೂರು ಸರಿ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಅವ್ರನ್ನಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕಿಂತಲೂ ದುರಂತ ಅಂತಂದ್ರೆ 2015ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೆರವೇರಿಸಿದ್ದ ಶಿಲಾನ್ಯಾಸ ಫಲಕ ಇವತ್ತು ಯಾರಿಗೂ ಕಾಣದ ಹಾಗೆ ಅರಸೋರು ಬಾಳಿ ಬದುಕಿದ ಮನೆಯ ಅಡುಗೆ ಕೋಣೆಯಲ್ಲಿ ಇಡಲಾಗಿದೆ. ವೇದಿಕೆ ಮೇಲೆ ಉದ್ಘಾಟನೆಗೊಂಡಿದ್ದು ಬಿಟ್ರೆ ಫಲಕ ಯಾರಿಗೂ ಕಾಣದ ಹಾಗೆ ಅಡುಗೆ ಕೋಣೆಯಲ್ಲಿ ಮುಚ್ಚಿಡಲಾಗಿದೆ. ಸಾಮಾಜಿಕ ನ್ಯಾಯದ ಹಿನ್ನೆಲೆಯಿಂದ ಬಂದಂತಹ ಅರಸು ಅವರು ಅಸ್ಪೃಶ್ಯತೆ, ಅಸಮಾನತೆ, ಜಾತೀಯತೆ ಈ ಶೋಷಣೆಗಳನ್ನ ಕಣ್ಣಾರೆ ಕಂಡಿದ್ದವರು. ಅದಕ್ಕಾಗಿ ಅವರು ಉಳುವವನೇ ಒಲದೊಡೆಯ ಅಂತ ಕಾನೂನನ್ನ ಜಾರಿ ಮಾಡ್ತಾರೆ. ಅದರ ಮೂಲಕ ಇಡೀ ನಾಡಿನಾದ್ಯಂತ ಇವತ್ತಿಗೂ ಕೂಡ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ದೇವರಾಜ ಅರಸು ಅವರ ಹೆಸರೇಳದೆ ರಾಜಕಾರಣ ಮಾಡುವ ಒಬ್ಬ ವ್ಯಕ್ತಿ ಇವತ್ತು ನಮಗೆ ಕಾಣಿಸೋದಿಲ್ಲ. ಯಾವುದೇ ಪಕ್ಷದ ಕಾಂಗ್ರೆಸ್, ಬಿಜೆಪಿ, ಜನತಾದಳ, ಎನಿ ಪಾರ್ಟಿ ದೇವರಾಜ ಅರಸು ಅವರ ಹೆಸರೇಳಿ ರಾಜಕಾರಣವನ್ನು ಮಾಡ್ತಾರೆ. ಆದರೆ ಇವತ್ತು ಅರಸು ಅವರು ಬೆಳೆದಿದ್ದಂತಹ ಅವರ ಕರ್ಮಭೂಮಿಯಾದಂತಹ ಅವರ ಕಲ್ಲಳ್ಳಿ ಗ್ರಾಮವನ್ನು ಸರ್ಕಾರ ದತ್ತು ಪಡೆಯುತ್ತೆ. ಆದರೆ ಯಾವುದೇ ರೀತಿಯ ಅಭಿವೃದ್ಧಿ ಕಾಣೋದಿಲ್ಲ ಈ ಊರಿನಲ್ಲಿ. ಅದರಲ್ಲೂ ವಿಶೇಷವಾಗಿ ಅರಸು ಅವರು ಬೆಳೆದಿದ್ದಂತಹ ಮನೆ ನಿಜಕ್ಕೂ ಬಹಳ ಬೇಸರ ಆಗ್ತದೆ. ಇವತ್ತೋ ನಾಳೆನೋ ಬಿದ್ದೋಗೋ ಪರಿಸ್ಥಿತಿಯಲ್ಲಿ ಆ ಹಂಚುಗಳಿದ್ದಾವೆ. ಆದರೆ ಈ ಗೋಡೆಗಳು ಇನ್ನೂ ಒಂದು ಶತಮಾನ ಹೋದ್ರೂ ಬೀಳಲ್ಲ, ಅಷ್ಟು ಗಟ್ಟಿಯಾಗಿದ್ದಾವೆ. ಅರಸು ಅವರ ಅಪ್ಪನ ಅಪ್ಪ ಅಂದರೆ ಅರಸು ಅವರ ತಾತನ ಕಾಲದಲ್ಲಿ ಕಟ್ಟಿದ್ದಂಥ ಗೋಡೆಗಳಂತೆ. ಎಲ್ಲ ಮಣ್ಣಿನ ಗೋಡೆಗಳು. ಇದಕ್ಕೆ ಬರೀ ಸುಣ್ಣ ಬಣ್ಣ ಬಳಿತಾರೆ ಬಿಟ್ಟರೆ ಇನ್ನೇನು ಇಲ್ಲ. ಆಲ್ರೆಡಿ ಈ ಸುಣ್ಣ ಬಣ್ಣನೂ ಕಿತ್ಕೊಂಡು ಹೋಗ್ತಾ ಇದೆ, ಚಕ್ಕಳಗೆ ಎದ್ದೇಳ್ತಾ ಇದೆ. ಸರ್ಕಾರ ಕಂಡು ಕಾಣದಂತೆ ವರ್ತಿಸ್ತಾ ಇದೆಯಾ ಗೊತ್ತಿಲ್ಲ. ಅರಸು ಅವರು ಕೇವಲ ಒಬ್ಬ ರಾಜಕಾರಣಿಯಾಗಿ ಉಳಿಲಿಲ್ಲ, ಹಿಂದುಳಿದ ವರ್ಗಗಳ ಹರಿಕಾರರಾದ್ರು, ದೀನ ದಲಿತರ ಪರವಾಗಿ ನಿಂತರು. ಈ ಅನಿಷ್ಟ ಪದ್ಧತಿ ಆಗಿದಂತಹ ಮಲವರುವ ಪದ್ಧತಿಯನ್ನು ನಿಷಿದ್ಧ ಮಾಡಿದ್ರು. ಬಹಳ ದೊಡ್ಡ ಧೀಮಂತ ನಾಯಕ, ಕರ್ನಾಟಕ ಕಂಡಂತಹ ಅತಿ ದೊಡ್ಡ ಹಿಂದುಳಿದ ವರ್ಗಗಳ ಹರಿಕಾರ ಅಂತಾನೆ ಹೇಳುವಂತಹ ದೇವರಾಜ ಅರಸು ಅವರ ಮನೆಯ ಪರಿಸ್ಥಿತಿ ಇವತ್ತು ನೋಡಿದ್ರೆ ನಿಜಕ್ಕೂ ಬೇಸರ ಆಗ್ತದೆ. ನಮ್ಮ ರಾಜ್ಯದಲ್ಲಿ ಸುಮಾರು 8-9 ಲಕ್ಷ ಸಂಸಾರಗಳು ಹಳ್ಳಿಗಳಲ್ಲಿ ಅವರಿಗೆ ಭೂಮಿನೂ ಇಲ್ಲ, ಮನೆಯೂ ಇಲ್ಲ, ಮನೆ ನಿವೇಶನೂ ಕೂಡ ಇಲ್ಲ. ಈ ಒಂದು ದೊಡ್ಡ ಸಲದ ಒಂದು ಸಂಕಲ್ಪ ಮಾಡಿದ್ದೇನೆ. ನನ್ನ ಒಂದು ಗುರಿ ಏನು ಅಂತ ಹೇಳಿದ್ರೆ, ನನ್ನ ಆಡಳಿತದ ಮುಖ್ಯ ಗುರಿ ನನಗಿರ್ತಕ್ಕಂಥದ್ದು, ನನಗೆ ಇರ್ತಕ್ಕಂಥ ಕಾಲದಲ್ಲಿ ಈ ನೀರಾವರಿ ಆದ್ರೂ ಪೂರೈಸಬೇಕು ನಮ್ಮ ರಾಜ್ಯದ್ದು ಅಂತ ಹೇಳಿ ನನ್ನ ದೊಡ್ಡ ಆಸೆ ಇದೆ. ಈ ಬೆಟ್ಟಗಳಿದ್ದಾವೆ, ಹಾರಂಗಿ ನಾಲ ಈ ಕಡೆಯಿಂದ ಆಗಿತ್ತು. ನಮ್ಮೂರ್ನ ತಲೆ ಮೇಲೆ ಬಂದು ಈ ಗ್ರಾಮನ ನಾಮಂಗ್ಲ ಆಗ್ಬೋದು, ಚಿಲ್ಕುಂದ ಆಗ್ಬೋದು, ಕಲ್ಲಳ್ಳಿ ಆಗ್ಬೋದು, ಆಡನಹಳ್ಳಿ ಆಗ್ಬೋದು, ತೆಟ್ಟೆಕೆರೆ ಆಗ್ಬೋದು, ಹೀಗೆ ಈ 10 ಹಳ್ಳಿಗಳನ್ನ ಒಂದು ಭಾಳ ಕನಸ್ಕೊಂಡಂಥ ವ್ಯಕ್ತಿ ಮಾನ್ಯ ದಿವಂಗತ ದೇವರಾಜ ಅರಸರು ನೀರಾವರಿ ಪ್ರದೇಶವನ್ನಾಗಿ ಮಾಡಬೇಕು ಅಂತ ಒಂದು ನಿರ್ಣಯ ತಗೊಂಡು ಇದು ಮಾಡಿದ್ರು. ಅದು ಯಾವ್ಯಾವ ರೀತಿ ಎಲ್ಲೆಲ್ಲೋ ಹೋಯ್ತು, ಚಾನಲ್ಲು ಚೇಂಜ್ ಆಗಿ ಬದಲಾವಣೆ ಆಗೋಯ್ತು. ಮಾನ್ಯ ಶಾಸಕರಾಗ್ಬೋದು ಮತ್ತು ಸರ್ಕಾರದ ಒಂದು ಪ್ರತಿನಿಧಿಗಳಾಗ್ಬೋದು, ಅವರ ಕನಸನ್ನು ಒಂದು ನೆನಸಾಗಿ ಮಾಡಬೇಕಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಎಲ್ಲ ಕೆರೆಗಳೆಲ್ಲ ಬತ್ತೋದು, ಮಳೆ ಇಲ್ಲ, ಏನಿಲ್ಲ. ನಮ್ಮದು ಹೈಟ್ ಪ್ರದೇಶ, ಎಲ್ಲ ಬೆಜ್ಜುಲ್ ಭೂಮಿ, ಏನು ನೀರಾವರಿ ಇಲ್ಲ, ಎಲ್ಲ ಕೃಷಿಗೆ ಅನುಗುಣವಾಗಿರೋ ಭೂಮಿ, ಆದರೆ ನೀರಾವರಿ ಇಲ್ಲ. ನೀರಾವರಿ ಇಲ್ಲದೆ ಇರೋದ್ರಿಂದ ಎಲ್ಲ ಇದಾಗೋಯ್ತು. ಏನೋ ತೆರಿ ಒಂಚೂರು ಇಲ್ಲ, ಎಲ್ಲ ಖುಷ್ಕಿನೇ. ಎಲ್ಲ ಈ ಭಾಗದಲ್ಲಿ ಎಲ್ಲ ಹಳ್ಳಿಗಳು ಮುತ್ತರಾಯನಹೊಸಳ್ಳಿ ಆಗ್ಬೋದು,
ಕಣಗಾಲ್ ಆಗ್ಬೋದು, ಚಿಲ್ಕುಂದ ಆಗ್ಬೋದು, ಹರಿನಳ್ಳಿ ಆಗ್ಬೋದು, ಕರಣಕುಪ್ಪೆ ಆಗ್ಬೋದು, ಹಾಗೆ ಕಲ್ಲಹಳ್ಳಿ, ಆಡನಹಳ್ಳಿ, ಹುಣಸೆಗಾಲ ಎಲ್ಲ ನೀರಾವರಿ ಇಲ್ಲ. ಎಲ್ಲ ಕೃಷಿ ಭೂಮಿನೇ. ಇಲ್ಲಿ ಒಳ್ಳೆ ಕೃಷಿಗೆ ಅನುಗುಣವಾದ ಮಣ್ಣಿದೆ, ಆದರೆ ನೀರಾವರಿ ಇಲ್ಲ. ಇದಂತೂ ದೇವರಾಜ ಅರಸರ ಮುಖ್ಯ ಕನಸಾಗಿತ್ತು. ಅಲ್ಲೊಂದು ಕೆರೆ ಇದೆ, ಆ ಕೆರೆಗೆ ನೀರಿಲ್ಲವಲ್ಲ, ನೀರು ತುಂಬಿಸಿಲ್ವಲ್ಲ, ನೀರು ತುಂಬಿಸ್ಬೇಕು ಅದಕ್ಕೆ ಅಂತ ಹೇಳ್ಬಿಟ್ಟು ಈಗ ಎಲ್ಲ ಒಂದು ಪೈಪ್ ಲೈನ್ ಎಲ್ಲ ಮಾಡಿದ್ರು, ಆದ್ರೂ ತುಂಬಿಸಿಲ್ಲ. ಎಲ್ಲಿ ತುಂಬಿಸಿದ್ದಾರೆ? ಯಾವ ಕೆರೆಗೂ ತುಂಬಿಸಿಲ್ಲ ನೀರನ್ನ. ದಯಮಾಡಿ ನೀರು ತುಂಬಿಸೋ ಕೆಲಸನಾದ್ರು ಮಾಡ್ಬೇಕಲ್ವಾ? ಒಂದು ಕೆರೆಗೂ ನೀರು ತುಂಬಿಸಿಲ್ಲ. ಪೈಪ್ ಲೈನ್ ಆಗಿದೆ, ಆದ್ರೂ ಕೂಡ ನೀರು ತುಂಬಿಸೋ ವ್ಯವಸ್ಥೆ ಕ್ಲೀನ್ ಇದಾಗಿ ನಡೀತಾ ಇಲ್ಲ. ಅರಸೋರ್ ಕನಸಾಗಿತ್ತು. ದೊಡ್ಡ ಕನಸಾಗಿತ್ತು ಅವ್ರಿಗೆ. ಬಂದಾಗೆಲ್ಲ ಹೇಳೋರು, ಇಲ್ಲಿ ಏನಾದರೂ ಮಾಡಿ ಒಂದು ನೀರಾವರಿ ಮಾಡಬೇಕು, ಒಂದು ಚಾನಲ್ ತರಬೇಕು, ಒಂದು ಹಾರಂಗಿ ಕಾಲುವೆಯಿಂದನೇ ಒಂದು ಚಾನಲ್ನ ಇಲ್ಲಿಗೆ ಕೊಡಿಸ್ತೀನಿ ಅನ್ನುವಂಥ ಕನಸನ್ನು ಕೂಡ ಅವ್ರು ಕಾಣ್ತಾ ಇದ್ರು. ಆ ಚಾನಲ್ಲು ಆಗಿಲ್ಲ. ಒಂದು ಕೈಗಾವಲೆ ರೀತಿ ಒಂದು ಕೆರೆಗಳಿಗೆ ನೀರು ತುಂಬಿಸುವಂಥ ವ್ಯವಸ್ಥೆನಾದರೂ ಮಾಡಿದ್ರೆ ಸಾಕಾಗ್ತದೆ. ಹಾರಂಗಿ ಕಾಲುವೆಯಿಂದ ಈ ಕಡೆ ಒಂದು ರೈಟ್ ಸೈಡ್ಗೆ ಒಂದು ಕಾಲುವೆನ ಕೊಟ್ಟರೆ ಕೆರೆಗಳಾದರೂ ನೀರು ತುಂಬುತ್ತವಲ್ವ. ಕೆರೆಗಳಿಗೆ ನೀರು ಬಿಟ್ಟರೆ ಸಾಕು. ಒಂದು ಬೋರು ಅದು ಇದೆಲ್ಲ ಬತ್ತ ಹೋಗೋದಿಲ್ಲ, ಹೆಂಗೋ ಸ್ವಲ್ಪ ಅನುಕೂಲ ಆಗ್ತದೆ. ಸೊ ಅರಸು ಅವರ ಕನಸಿನ ಕೂಸಾಗಿದ್ದ ದೊಡ್ಡ ಕೆರೆಗೆ ಹಾಗೂ ಇನ್ನಿತರ 22 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಇಂದಿಗೂ ನೆನೆಗುದಿಗೆ ಬಿದ್ದಿದೆ. ಕೆರೆಗಳು ಸಂಪೂರ್ಣ ಬತ್ತು ಹೋಗಿದೆ. ಮಳೆ ಬಂದ್ರೆ ನೀರು ಮಾತ್ರ ಇಲ್ಲದೆ ಹೋದ್ರೆ ಕೆರೆಗೂ ನೀರಿಲ್ಲ. ಸೊ ಹೊಲಗಳಿಗೂ ನೀರಿಲ್ಲ. ಇಡೀ ಊರು ತಂಬಾಕು ಬೆಳೆಯನ್ನು ನಂಬಿಕೊಂಡಿದೆ. ಕೃಷಿ ಪ್ರಧಾನವಾದ ಗ್ರಾಮಕ್ಕೆ ನೀರಿನ ಸಮಸ್ಯೆ ಇರಕೂಡುದು ಎಂಬುದು ಅರಸು ಅವರ ಬಯಕೆ ಆಗಿತ್ತು. ಆದ್ರೆ ಈಗ ಇಡೀ ಗ್ರಾಮ ನೀರಿಲ್ಲದೆ ಒಣಗ್ತಾ ಇದೆ. ಸರ್, ನಿಮ್ಮೂರಲ್ಲೂ ಪ್ರಮುಖ ವಾಣಿಜ್ಯ ಬೆಳೆ ಅಂದ್ರೆ ತಂಬಾಕು. ಆ ತಂಬಾಕು ಮೊದಲು ಮಂಡಳಿ ಅಂತ ಏನಿರ್ಲಿಲ್ಲ, ಆಂಧ್ರದವ್ರು ಬರೋರು ತಗೊಂಡೋಗೋರು ಇತ್ತು. ಹೌದು. ಸೊ ಈಗ ನಿಮ್ಮೂರಲ್ಲೇ ಮಂಡಳಿ ಆಯ್ತು, ಹುಣಸೂರಲ್ಲೇ. ಹೌದು. ಒಟ್ಟಾರೆ 9 ಮಂಡಳಿಗಳಾಯ್ತು. ಸರ್ಕಾರನೇ ಖರೀದಿ ಮಾಡೋ ತರ ಆಯ್ತು. ಇದು ಅರಸು ಅವರು ಸ್ಥಾಪನೆ ಮಾಡಿದ್ದಂತ ಗೊತ್ತಿಲ್ರಿ. ಹೌದು. ಸೊ ಇದ್ರ ಬಗ್ಗೆ ಮಾಹಿತಿ ಸರ್. ಇದು ನಮಗೆ ದೇವರಾಜ ಅರಸರು ಇದ್ದಂಥ ಸಮಯದಲ್ಲೇ, ಆ ಕಾಲದಲ್ಲೇ 71ರಲ್ಲೇ ಈ ಭಾಗಕ್ಕೆ ಹೊಗೆ ಸೊಪ್ಪು, FCV ಹೊಗೆ ಸೊಪ್ಪು ಬಂದಿದ್ದು ನಿಜ. ಆದರೆ ಮಾರುಕಟ್ಟೆ ಇರಲಿಲ್ಲ. ಪ್ರತ್ಯೇಕವಾಗಿ ಒಂದು ಕೆಲವು ಕಂಪ್ನಿಗಳು ಬಂದು ಅಲ್ಲಲ್ಲೇ ಅವರು ಶೆಡ್ ಹಾಕೊಂಡು ಒಂದು ಖರೀದಿ ಮಾಡಿ ತಗೊಂಡು ಹೊರಟೋಗ್ಬಿಡ್ತಿದ್ರು. ಯಾವಾಗಲೂ ದುಡ್ಡು ಕೊಡೋರು, ಏನೂ ಆಗೋದು, ಅದರಲ್ಲಿ ಮೋಸ ದಗನೂ ಎಲ್ಲ ನಡೀತಿತ್ತು. ಯಾಕೆಂದರೆ ರೈತ ಆ ಕಂಪ್ನಿಗಳು ಯಾವಾಗಲೂ ಅವನ್ನ ಅಕೌಂಟ್ಗೆ ದುಡ್ಡು ಹಾಕುವವರೆಗೂ ಕಾಯ್ಕೊಂಡಿರ್ಬೇಕಾಯ್ತು. ಆದರೆ ದೇವರಾಜ ಅರಸರು ಒಂದು MTC ಕಂಪ್ನಿ ಅಂತ ಒಂದು ಕಂಪ್ನಿ ಇತ್ತು. ಅದು ಏನು, ಸರ್ಕಾರದ್ದು. ಸೊ ಸರ್ಕಾರದ ಲೆವೆಲಲ್ಲಿ ಒಂದು MTC ಕಂಪ್ನಿ ಅಂತ ಕ್ರಿಯೇಟ್ ಮಾಡಿ, ಅದಕ್ಕೆ ಒಂದು ಮಂಡಳಿಯನ್ನು ಕ್ರಿಯೇಟ್ ಮಾಡಿ ತಂಬಾಕು ಮಂಡಳಿ ಅಂತ ಹೇಳಿ, ಇದೇ ಕಟ್ಟೆ ಮಲ್ವಾಡಿನಲ್ಲಿ ದೇವರಾಜ ಅರಸು ತಂಬಾಕು ಮಂಡಳಿ ಅಂತ ನಾಮಫಲಕ ಕೂಡ ಇವತ್ತಿಗೂ ಇದೆ. ಅಂತ ಒಂದು ಮಂಡಳಿಯನ್ನು ಸೃಷ್ಟಿ ಮಾಡಿ ರೈತರಿಗೆ ಒಂದು ವಾಣಿಜ್ಯ ಬೆಳೆಗೆ ಅವರ ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಸಿಗಲಿ, ಒಳ್ಳೆ ನಿಗದಿತವಾದ ಬೆಲೆ ಅವರು ಹೊಗೆ ಸೊಪ್ಪಿನ ರೈತರಿಗೆ ಸಿಗಲಿ, ಆಮೇಲೆ ನೀಟಾಗಿ ಅವರ ಅಕೌಂಟಿಗೆ ದುಡ್ಡು ಲೋಪದೋಷ ಆಗದಂಗೆ ಬರಲಿ ಅನ್ನುವಂಥ ಕಾನ್ಫಿಡೆಂಟನ್ನು ಇಟ್ಕೊಂಡು ತಂಬಾಕು ಮಂಡಳಿನೇ ಸೃಷ್ಟಿ ಮಾಡಿದಂಥ ಧೀಮಂತ ನಾಯಕರು, ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ದೇವರಾಜ ಅರಸರು. ಸೊ ಅದಕ್ಕೆ ಜವಾಬ್ದಾರಿ ಸ್ಥಾನವಾಗಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಕಾಮರ್ಸ್ ಮಿನಿಸ್ಟರ್ ಅಂಡರ್ಲಿ ಒಂದು ತಂಬಾಕು ಮಂಡಳಿ ಅನ್ನುವಂಥ ವ್ಯವಸ್ಥೆ ಇವತ್ತು ದಿವಂಗತ ದೇವರಾಜ ಅರಸರು ಕರ್ನಾಟಕಕ್ಕೆ ಮಹಾನ್ ಕೊಟ್ಟಂಥ, ರೈತರಿಗೆ ಕೊಟ್ಟಂಥ ಕೊಡುಗೆ ಇದೆ. ಅದರಲ್ಲಿ ತುಂಬ ಕೃತಜ್ಞತೆ ಹೇಳಬೇಕಾಗಿದೆ ಅವರಿಗೆ. ಯಾಕೆ ಅಂತ ಹೇಳಿದ್ರೆ ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಲಾಸ್ಟ್ ಇಯರ್ ಒಳ್ಳೆ ಬೆಲೆ ಬಂತು, ಈ ಸಲ ಸ್ವಲ್ಪ ದಿನದವರೆಗೆ ಬೆಲೆ ಬಂತು, ಈಗ ಬೆಲೆ ಕುಸಿತ ಆಗಿದೆ. ಅದು ಯಾರು ಏನು ಮಾಡೋಕ್ಕಾಗೋದಿಲ್ಲ, ಅದು ಮಾರ್ಕೆಟ್ ಪೋರ್ಷನ್. ಆದರೆ ನಾವು ಮಾರಾಟ ಮಾಡಿಬಿಟ್ಟು ಬಂದು ನೆಮ್ಮದಿಯಾಗಿರ್ಬೋದು. ಯಾಕೆ, ನಮ್ಮ ಅಕೌಂಟಿಗೆ 7 ದಿನದ ಒಳಗಡೆ 9 ದಿನದ ಒಳಗಡೆ ನಮ್ಮ ಅಕೌಂಟಿಗೆ ನೇರವಾಗಿ ದುಡ್ಡು ಬರುತ್ತೆ. ಅದಕ್ಕೆ ಜವಾಬ್ದಾರಿ ಮಧ್ಯವರ್ತಿಯಾಗಿ ತಂಬಾಕು ಮಂಡಳಿ ಇದೆ. ಅಂತ ಒಂದು ತಂಬಾಕು ಮಂಡಳಿನ ಕರ್ನಾಟಕಕ್ಕೆ ತಂದುಕೊಟ್ಟಂಥ ವ್ಯಕ್ತಿ ದಿವಂಗತ ದೇವರಾಜ ಅರಸರು.
ನಮ್ಮ ಈ ದಿನ .com ತಂಡ ಅರಸು ಅವರ ಹುಟ್ಟೂರಾದ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ತುಂಗ ಗ್ರಾಮಕ್ಕೆ ಭೇಟಿ ನೀಡಿತು. ಅಭಿವೃದ್ಧಿಗಾಗಿ ಸರ್ಕಾರ ಕೊಟ್ಟ ಭರವಸೆಗಳು ಇಂದಲ್ಲ ನಾಳೆ ತಲುಪಬಹುದೇನೋ ಎಂಬ ಆಸೆಯಲ್ಲಿದೆ ಬೆಟ್ಟದ ತುಂಗ ಗ್ರಾಮ. 2015ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಗ್ರಾಮಕ್ಕೆ ಬಂದು ಕಾರ್ಯಕ್ರಮ ಮಾಡಿ ಆಶ್ವಾಸನೆ ಕೊಟ್ಟಿದ್ದು ಬಿಟ್ರೆ ಸಣ್ಣ ಅಭಿವೃದ್ಧಿ ಕೆಲಸವೂ ಗ್ರಾಮಕ್ಕಾಗಿಲ್ಲ ಅಂತ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ರು. ವೀರಭದ್ರೇಶ್ವರ ದೇವಸ್ಥಾನ ಇದು ಟೆಂಪಲ್ಲು 2015 ಆದ್ಮೇಲೆ ಇದನ್ನ ಆಲ್ಟ್ರು ಮಾಡ್ತೀನಿ ಅಂತ ಹೇಳಿದ್ರು. ಇದೇನು ಆಲ್ಟ್ರು ಮಾಡಿಲ್ಲ. ಇದು ಕಲ್ಲಾಗ್ಲಿ ಇನ್ನೊಂದಾಗ್ಲಿ ಹೆಂಗಿದೆ ಹಂಗೆ ಇದೆ. ಆ ಪ್ಲಾಸ್ಟ್ ಮಾತ್ರ ಮಾಡಿದ್ರು. ಈ ಮೇಲ್ಗಡೆ ತಾರ್ಸಿ ಇದೆಯಲ್ಲ, ತಾರ್ಸಿನೂ ಏನು ಮಾಡಿಲ್ಲ ಅವರು, ಅದನ್ನ ಪ್ಲಾಸ್ಟ್ ಮಾಡಿದ್ರು ಅಷ್ಟೇ. ಅದು ಅದಾದ್ಮೇಲೆ ಇಲ್ಲಿ ಬರ್ಸೊಂದು ದೇವಸ್ಥಾನ ಇದೆಯಲ್ಲ, ಅದನ್ನು ಅಷ್ಟೇ ನಾವು ಕಟ್ಟಿದ್ದು ಅವಾಗಲೇ, ಆಯ್ತಾ. ಅದಕ್ಕೂ ಮೇಲ್ಗಡೆ ಒಂದು ಪ್ಲಾಸ್ಟ್ ಮಾಡೋರು. ಈಗ ನೋಡಿದಿರಲ್ಲ ಇಲ್ಲಿ ಈ ತರ ಪ್ಲಾಸ್ಟ್ ಮಾಡೋರು ಅಷ್ಟೇ ಇದನ್ನ ದೇವಸ್ಥಾನದ್ದು. ಅದು ಬಿಟ್ರೆ ಇನ್ನೇನು ಮಾಡ್ಲಿಲ್ಲ, ಓಕೆನಾ. ಸುತ್ತ ನಿನ್ಗೆ ಸಿಮೆಂಟ್ ಇದು ಮಾಡಿದ್ರು ಅಷ್ಟೇ. ಇದನ್ನ ಆ ದೇವಸ್ಥಾನ ಅಷ್ಟೇ ನಾವೇ ಕಟ್ಟಿದ್ದು. 2006ರಲ್ಲಿ 7 ಕಟ್ಟಿರೋದು ನಾವಲ್ಲಿ. ಅದು ದೇವಸ್ಥಾನ ಇತ್ತು. ಅದು ಆ ದೇವಸ್ಥಾನಕ್ಕೆ ಇದು ಮಾಡಿ ಕಲ್ಲೆಲ್ಲ ಮಾಡಿ ಇದು ಮಾಡಿಸಿದೀವಿ. ಅದಾದ್ಮೇಲೆ ಅವ್ರು ಬಂದು ಮೇಲ್ಗಡೆ ತಾರ್ಸಿ ನಿಲ್ತದೆ ಅಂತ ಅಂದ್ಬಿಟ್ಟು ಒಂದು ಪ್ಲಾಸ್ಟ್ ಮಾಡಿದಾರೆ ಅಷ್ಟೇ. ಅದು ಬಿಟ್ರೆ ಇನ್ನೇನು ಮಾಡಿಲ್ಲ. ಅನುದಾನದಲ್ಲಿ ಇದೊಂದು ಮಾಡಿದ್ರು. 10 ಕೋಟಿ ಕೊಟ್ರಲ್ಲ, 10 ಕೋಟಿ ನಮ್ಗೆ ಬೆಟ್ಟದ ತುಂಗಕ್ಕೆ ಮಾಡಿದ್ರೆ ಈ ತರ ನೋಡಿ ಇದೆಲ್ಲಾನು ಫುಲ್ ಮಾಡ್ಕೋಬೋದಾಯ್ತು. ಈಗ ನೋಡಿ ಕಂಬ ನೋಡಿ, ಅದು ನೋಡಿ ನೋಡಿ ಮಾಡ್ಬೇಕಾರೆ ನೋಡಿ ಕಣಕ್ಕ ಇದೈದಲ್ಲ ಕಂಬ ಇದಲ್ಲ ಇದು ನೋಡಿ. ಅದ್ ನೋಡಿ ಅದು ಅಷ್ಟೇ. ಇಲ್ಲಿ ಮಾಡ್ಬೇಕಾದ್ರೆ ಎಡವಟ್ ಮಾಡಿ ನೋಡಿ ಕಂಬ ಒಂದ್ ಸ್ವಲ್ಪ ಇದಾಗ್ತಾ ಇದೆ. ಅಭಿವೃದ್ಧಿ ಏನಾಗಿಲ್ಲ. 10 ಕೋಟಿ ಅಭಿವೃದ್ಧಿ ಎಲ್ಲ ಕಮ್ಮಿನೇ ಆಗಿರೋದು. ನಮ್ಗೆ ಇದು ದೇವಸ್ಥಾನ ನಾವು ಅದರಲ್ಲೊಂದು ದೇವಸ್ಥಾನ ಮಾಡಿಸ್ಕೊಂಡು ಇನ್ನು ಈಶ್ವರನ ದೇವಸ್ಥಾನ ಪೆಂಡಿಂಗ್ ಅಲ್ಲಿ ಇದೆ. ಅದೇನು ಆಗಿಲ್ಲ ಕೆಲಸ. ಅದು ತೋರಿಸ್ತೀನಿ ನಿಮ್ಗೆ. ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟು ತುಂಬಾ ವರ್ಷ ಆಯ್ತು. ಇವತ್ತಿಗೂ ಇಂಜಿನಿಯರ್ ಬಂದಿಲ್ಲ, ಅವ್ನು ಯಾರು ಬಂದಿಲ್ಲ. ಬಟ್ ಹಿಂಗೆ ಅಭಿವೃದ್ಧಿಗಳು ಏನಿಲ್ಲ ಅಂದ್ಕೊಳ್ಳಿ, ಕಮ್ಮಿ ಅಭಿವೃದ್ಧಿ. ಸುಮ್ಮನೆ ಹೆಸರು ಹೇಳ್ಕೊಂಡು ಅಭಿವೃದ್ಧಿ ಮಾಡ್ತೀವಿ ಅಂತ ಮಾಡ್ತಾರೆ ಅಷ್ಟೇ. ಸರ್ 10 ಕೋಟಿಲಿ ಸಿದ್ದರಾಮಯ್ಯ ಕೊಟ್ಟು 10 ಕೋಟಿಲಿ ಏನೋ ಅಭಿವೃದ್ಧಿ ಆಗಿರೋ ಮೂರಲ್ಲಿ ಆಗಿರೋ ಬರೀ ಇದೊಂದು ರೋಡ್ ಆಗಿದೆ ಬಿಟ್ರೆ ದೇವಸ್ಥಾನ ಮಾಡಿದ್ರೆ ದೇವಸ್ಥಾನ ಸೋರ್ತಾ ಇದೆ. ಬಟ್ ಅಲ್ಲಿ ಕೆಳಗಡೆ ಒಂದು ಇದು ಮಾಡಿದ್ರು, ಹಳೆ ಮನೆಗೆ ರೆಡಿ ಮಾಡಿದ್ರು, ಅದು ಅಷ್ಟೇ. ಯಾವ್ದೇ ರೀತಿ ಅಭಿವೃದ್ಧಿ ಆಗಿಲ್ಲ ಸರ್. ಎಲ್ಲ ಅರ್ಧಂಬರ್ಧ ಮಾಡೋಗಿದ್ದಾರೆ. ಅಂದ್ರೆ ಅರಸೋರು ಇದ್ದಿದ್ ಮನೆ ಅದು. ಇದು ಅರಸೋರ್ ಮನೆ ಇದ್ದಿದ್ದು. ಇದು ಇಲ್ಲಿದೆ. ಅದು ಕೆಳಗಡೆ 10 ಜನ ಮನೆ ರೆಡಿ ಮಾಡಿದ್ರು, ಹಳೆ ಮನೆ ರೆಡಿ ಮಾಡಿದ್ರು. ಬಟ್ ಸರಿಯಾಗಿ ಮಾಡ್ಲಿಲ್ಲ. ಆಮೇಲೆ ಒಂದು ಈಶ್ವರನ ದೇವಸ್ಥಾನ ಅಂತ ಮಾಡಿದ್ರು, ಅದನ್ನ ರೂಮ್ ಮಾಡ್ಬಿಟ್ಟು ಏನಿಲ್ಲದೆ ಮಾಡ್ಬಿಟ್ಟಿದ್ದಾರೆ ಸರ್. ಯಾವ್ದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಹೆಸರು ಮಾತ್ರ ಆಯ್ತು ಅಷ್ಟೇ. 10 ಕೋಟಿ ಅಂತ ಹೆಸರು ಆಯ್ತು ಬೆಟ್ಟ ತುಂಬಿಟ್ರೆ ಯಾವ್ದೇ ರೀತಿ ಅಭಿವೃದ್ಧಿ ಮಾಡಿ ಸರ್ ಬೆಟ್ಟ ತುಂಬಲ್ಲಿ. ಮಾಮೂಲಿ ಕೋತಿ ತಿಂದ ಮೇಕೆ ಓಡಿಸ್ದಂಗೆ ಇಲ್ಲೊಂದು ದೇವಸ್ಥಾನಕ್ಕೆ ತೋರಿಸಿದ್ರು, ಅಲ್ಲೊಂದು ತೋರಿಸಿದ್ರು, ಇಲ್ಲೊಂದು ತೋರಿಸ್ರು ಅಷ್ಟ್ಬಿಟ್ರೆ ಇನ್ನೇನು ಮಾಡಿಲ್ಲ ಸರ್. ಕೋತಿ ತಿಂದ ಮೇಕೆ ಓಡಿಸ್ದಂಗೆ ಹೊರ್ಸ್ಬಿಟ್ಟು ಸರ್ 10 ಕೋಟಿ ಅಷ್ಟ್ಬಿಟ್ರೆ ಯಾವ್ದೇ ರೀತಿ ಅಭಿವೃದ್ಧಿ ಮಾಡಿಲ್ಲ. ಅಲ್ಲೊಂದು ದೇವರ ಒಂದು ಸ್ಟ್ಯಾಚ್ಯೂ ಆಗಿದೆ ಸರ್, ಅಷ್ಟ್ಬಿಟ್ರೆ ಇನ್ನೇನು ಮಾಡಿಲ್ಲ. ಅದು ಮೇಂಟೆನೆನ್ಸ್ ಸರಿಯಾಗಿಲ್ಲ. ಮೇಂಟೆನೆನ್ಸ್ ಏನು ಸರಿಯಿಲ್ಲ ಸರ್. ಪಾರಿವಾಳ ಗಲೀಜು ಮಾಡ್ತಾ ಇದೆ. ಪಂಚಾಯತಿಯವರು ಅದ್ರ ಬಗ್ಗೆ ಯಾವ್ದೇ ರೀತಿ ಇದು ಮಾಡಿಲ್ಲ, ಏನು ಮಾಡ್ತಾ ಇಲ್ಲ. ಇಲ್ಲ ದೇವರ ಇದ್ರ ದಿನ ಒಂದು ಹಾರನು ಹಾಕ್ತಾರ ಸರ್, ನೀರು ಹಾಕ್ತಾರ ಸರ್. ಆಮೇಲೆ ಇನ್ನೂ ಒಂದು ಸರ್ ಇದು ಅಭಿವೃದ್ಧಿಯಲ್ಲಿ ಇನ್ನೊಂದು ಹೇಳ್ತೀನಿ. ಈಗ ಪಂಚಾಯತಿಗೆ ಆಟೋ ಕೊಟ್ಟಿದ್ದಾರೆ, ಏನಕ್ಕೆ ಹೇಳಿ, ಕಸ ತುಂಬೋದಕ್ಕೆ. ಆ ಆಟೋಗಳು ಒಂದೂ ಉಪಯೋಗಕ್ಕಿಲ್ಲ. ಸರ್ಕಾರ ದುಡ್ಡು ಮಾಡಿದ್ದೆ ಬಿಟ್ರೆ ಏನಿಲ್ಲ. ಅದ್ರ ಬದಲು ಒಂದು ಪಂಚಾಯತಿ ಒಂದು ಆಂಬುಲೆನ್ಸ್ ಕೊಟ್ಟಿದ್ರೆ ಸರ್ 4 ಜನ ಬದುಕತ್ತಾ ಇದ್ರು ಸರ್. ಇವಾಗ ಆ ಆಟೋ ಕೊಡೋದು ಆಂಬುಲೆನ್ಸ್ ಕೊಟ್ಟಿದ್ರೆ 4 ಜನ ಬದುಕಿದ್ರು. ಹಳ್ಳಿಲಿ ಕಸ ತಗೊಂಡೋಗಿ ತಿಪ್ಪೆಗೆ ಹಾಕ್ತಾರೆ, ಗೊಬ್ಬರ ಆಗ್ಲಿ ಅಂತವ. ಯಾರು ಸರ್ ಆಟೋ ಹಾಕ್ತಾರೆ? ಇವೆಲ್ಲ ಬೇಕಿಲ್ಲ ಇವೆಲ್ಲ. ಅದ್ರ ಬದಲು ನಿಮ್ಮ ಮೀಡಿಯಾ ಮುಖಾಂತರ ಅಂತ ಹೇಳ್ತೀನಿ, ಆಟೋ ವಾಪಸ್ ತಗೋಬಿಟ್ಟು ಪಂಚಾಯತಿಗೆ ಆಂಬುಲೆನ್ಸ್ ಕೊಡಿ ಸರ್. ಇಲ್ಲಿ ನಮಗ್ ಗೊತ್ತಿರೋ ಹಾಗೆ 3 ಕೋಟಿ ಮಾತ್ರ ನಮ್ಮೂರಿಗೆ, ನಮ್ಮ ಗ್ರಾಮಕ್ಕೆ ತೋರಿಸಿರೋದು. ಅದರಲ್ಲೂ 3 ಕೋಟಿನ ಸರ್ಕಾರಿ ಕಟ್ಟಡಗಳಿಗೆ ಉಪಯೋಗಿಸ್ಕೊಂಡಿದ್ದಾರೆ. ಪಂಚಾಯತಿ ಕಟ್ಟಡ, ಸ್ಕೂಲ್ ಕಾಂಪೌಂಡ್ಗಳಿಗೆ ಇದಕ್ಕೇನೆ ಉಪಯೋಗಿಸ್ಕೊಂಡ್ರೆ ಹೊರತು ಗ್ರಾಮದ ಅಭಿವೃದ್ಧಿಯಾದಂತಹ ಯಾವುದೇ ವಿಧವಾದಂಥ ಕೆಲಸಗಳಿಲ್ಲ. ವೀರಭದ್ರನ ದೇವಸ್ಥಾನ ಒಂದು ಪುನರ್ ಪ್ರತಿಷ್ಠಾಪನೆ ಆಗಿದೆ. ಅದು ಬಿಟ್ಟರೆ ಸೋಮೇಶ್ವರನ ದೇವಸ್ಥಾನ ಅರ್ಧಂಬರ್ಧ ಆಗಿದೆ. ಇನ್ನು ಬಿಟ್ಟರೆ ರೋಡ್ಗಳು ಇಲ್ಲಿ ಯಾವುದೇ ವಿಧವಾದಂಥ ನಮ್ಮ ಕಮ್ಯುನಿಟಿಗೆ ಕೊಟ್ಟಂಥ ಇದರಲ್ಲಿ ಯಾವುದೇ ವಿಧವಾದಂಥ ಉಪಯೋಗಗಳು ಸಹ ಆಗಿಲ್ಲ. ಇಲ್ಲಿ 7 ಕೋಟಿ ಹಣವನ್ನು ಪಿರಿಯಾಪಟ್ಟಣದ ಅರಸು ಸಮುದಾಯ ಭವನ ಅಂತ ಅಲ್ಲಿ ತಗೊಂಡೋಗಿ ಹಾಕೊಂಡಿದ್ದಾರೆ. ಅದರಿಂದ ನಮ್ಮ ಗ್ರಾಮಕ್ಕೆ, ನಮ್ಮ ಕಮ್ಯುನಿಟಿಗೆ ಯಾವುದೇ ವಿಧವಾದಂಥ ಇದಿಲ್ಲ. ಅಥವಾ ನಮ್ಮ ಕಮ್ಯುನಿಟಿಯವ್ರಿಗೆ ಅಲ್ಲಿ ಮದುವೆ ಮುಂಜಿ ಕಾರ್ಯಕ್ರಮಗಳಿಗೆ ಆ ಬಿಲ್ಡಿಂಗ್ನ ಫ್ರೀಯಾಗಿ ಬಿಟ್ಕೊಡೋದೇ ಆಗಲಿ, ಒಂದು ಇದು ಮಾಡೋದಾಗಲಿ, ಅದೇ ಆದಂಥ ಇದನ್ನ ಯಾವುದನ್ನು ನಮ್ಗೆ ಮಾಡಿಕೊಟ್ಟಿಲ್ಲ. ಅರಸು ಅವರ ಕಾಲದಲ್ಲಿಯೇ ಬೆಟ್ಟದ ತುಂಗ ಬೆಂಗಳೂರು ಬಸ್ ಎಂದ್ರೆ ಇಡೀ ಕರ್ನಾಟಕಕ್ಕೆ ಫೇಮಸ್. ಇಂದು ಆ ಬಸ್ ಹೆಸರು ಮಾತ್ರ ಬೆಟ್ಟದ ತುಂಗ ಬೆಂಗಳೂರು. ಆದರೆ ಬೆಳಗಿನ ಜಾವ 5 ಗಂಟೆಗೆ ಬಸ್ ಬೇರೆ ಊರಿಂದ ಹೊರಡುತ್ತೆ ಅಂತ ಹೇಳ್ತಾರೆ ಗ್ರಾಮಸ್ಥರು.
ಇಲ್ಲಿಗೆ ಒಂದು ಬಸ್ಸನ್ನ ನಮಗೆ ಹಾಲ್ಟ್ಗೆ ಬೆಂಗಳೂರು ಟು ಬೆಟ್ಟತುಂಗ ಒಂದು ಬಸ್ಸನ್ನು ಕೊಟ್ಟಿದ್ರು. ಅದು ನಿರಂತರವಾಗಿ ಇಲ್ಲಿ ಆ ಕಾಲದಿಂದನೂ ನಡ್ಕೊಂಡ್ ಬಂತು. ಸುಮಾರು ಒಂದು 45 ವರ್ಷ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗಿಂದನೂ ಸಹ ಬಂತು. ಇತ್ತೀಚೆಗೆ ಆ ಬಸ್ಸನ್ನ ತಗೊಂಡೋಗಿ ಬೇರೆ ಇದಕ್ಕೆ ಗ್ರಾಮಕ್ಕೆ ಇದು ಮಾಡ್ಕೊಂಡಿದ್ದಾರೆ. ಆ ಬಸ್ ಬಂದು ಇಲ್ಲಿ ಹಾಲ್ಟ್ ಆಗ್ತಾ ಇತ್ತು. ಅದಕ್ಕೆ ಅದೇ ಆದಂಥ ವ್ಯತ್ಯಾಸ ಇತ್ತು. ದೇವರಾಜಸ್ನವ್ರು ಕೊಟ್ಟರು ಬಸ್ನ ಅನ್ನೋದೊಂದು ವ್ಯತ್ಯಾಸ ಇತ್ತು. ಇಲ್ಲಿಂದ ಬೆಂಗಳೂರುವರೆಗೂ ಬೆಟ್ಟತುಂಗ ಬೆಂಗಳೂರು ಅನ್ನೋದೊಂದು ದೊಡ್ಡ ಹೆಸರುವಾಸಿಯಾಗಿತ್ತು. ಈಗ ಅದು ಯಾವುದೂ ಇಲ್ಲ. ಇವಾಗ ಅದನ್ನ ತಗೊಂಡೋಗಿ ಎಲ್ಲೋ ಒಂದು ಕಡೆ ನಿಲ್ಲಿಸ್ಕೊಳ್ತಾರೆ, ಹೋಗುತ್ತೆ ಬರುತ್ತೆ, ಈ ತರ ಆಗಿದೆ ಇಲ್ಲಿ. ಇದು ಯಾರ್ದು ತಪ್ಪು ಸರ್? ಸರ್ಕಾರದ ತಪ್ಪ ಇಲ್ಲ, ಎಲ್ಲ ಸರ್ಕಾರದ್ದೇ ತಪ್ಪಿದು. ಸರ್ಕಾರದ್ದು. ಇಲ್ಲಿ ಜನಪ್ರತಿನಿಧಿಗಳು ಸರಿಯಾದ ರೀತಿ ಮಾಹಿತಿಗಳನ್ನ ಕೊಡದೇನೆ, ಇಲ್ಲಿ ಬಂದಂತ ಇದನ್ನ ಸರಿಯಾದ ರೀತಿ ಉಪಯೋಗ ಮಾಡ್ಕೊಳ್ದೇನೆ ಇಲ್ಲಿ ಜನಪ್ರತಿನಿಧಿಗಳು, ಮುಖ್ಯವಾಗಿ ಜನಪ್ರತಿನಿಧಿಗಳು ಕಾರಣ ಅಂತ ಹೇಳ್ತೀನಿ. ಇನ್ನು ಇದಕ್ಕೂ ದುರಂತ ಅಂತಂದ್ರೆ ಬೆಟ್ಟದ ತುಂಗ ಗ್ರಾಮದಲ್ಲಿ ಅರಸು ಅವರ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಆದ್ರೆ ಅರಸು ಅವರ ಹುಟ್ಟೂರಿನಲ್ಲಿಯೇ ಆ ಪ್ರತಿಮೆ ನಿರ್ವಹಣೆ ಇಲ್ಲದೆ ಸೊರಗುತ್ತಿದೆ. ನಮ್ಮಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ ಸರ್. ಹೆಸರು ಏನಾಗಿದೆ ಗೊತ್ತಿವಾಗ, ಮೇಕೆ ತಿಂದು ಕೋತಿ ತಿಂದು ಮೇಕೆ ಗೋಸ್ತು ನಂಗೆ ಹೆಸರು ದೇವರಾಜ ಅರಸು, ತಿಂದಿದ್ದು ಅಧಿಕಾರಿಗಳು ಆಗ್ಬಿಟ್ಟು ನಮ್ಗೆ ಯಾವುದೇ ರೀತಿ ಅನುಕೂಲ ಮಾಡ್ಕೊಟ್ಟಿಲ್ಲ. ಇವಾಗ ದತ್ತು ಅಂತ ತಗೊಂಡಿದಾರಲ್ವಾ, ದತ್ತು ಅಂತ ತಗೊಂಡ್ಮೇಲೆ ಕಂಟಿನ್ಯೂ ಮಾಡ್ಬೇಕು. ಊರು ಕಷ್ಟ ಸುಖ ಯೋಚನೆ ನೋಡ್ಬೇಕು, ಏನಿದೆ ಪ್ರಾಬ್ಲಮ್ ಇದ್ದ ಬರೀ ರೋಡ್ ಮಾಡ್ಸ್ಕೊಳಕಾಯ್ತಾರೆ. ಯಾವ ದತ್ತು ಏನ್ ಮಾಡಿದ್ದಾರೆ? ಹೆಸರು ಮಾತ್ರ ನಾನು ಹಿಂದುಳಿದವರು, ನಮ್ಗೆ ದೇವರಾಜ ಅರಸು, ನಮ್ ಹಿಂದುಳಿದ ದೇವರಾಜ ಅರಸು ಅಂದ್ರೆ ಇವರು ಬರೀ ವೋಟ್ ಬ್ಯಾಂಕಿಂಗ್ ಅಷ್ಟೇ ಮಾಡ್ಕೊಂಡ್ ಬಂದಿರೋದು. ದೇವರಾಜ ಅರಸು ಹೇಳ್ಕೊಂಡು ಸಿದ್ದರಾಮಯ್ಯ ಆಗ್ಲಿ ಯಾರಾಗ್ಲಿ ಎಲ್ಲ ಬರೀ ಹೆಸರು ಹೇಳ್ಕೊಂಡೆ ಬದುಕಿದ್ರು. ಅವ್ರು ಗೆದ್ದಿರೋದೇ ಅವ್ರ ಹೆಸರು ಹೇಳ್ಕೊಂಡು, ಅವ್ರ ಹೆಸರು ಹೇಳಿದ್ರೆ ಗೆಲ್ತಾನೆ ಇತ್ತಿಲ್ಲ. 10 ಕೋಟಿ ಬಡ್ಜೆಟ್ ಅಲ್ಲಿ ಇದು ಐತಿ ರಸ್ತೆ, ದೇವಸ್ಥಾನ, ಕಲ್ಯಾಣಿ 3 ಆಗಿತ್ತು ನೋಡಿ. ಕಲ್ಯಾಣಿ ಹಂಗ್ ಪಾಡ್ಬಿದ್ದಿದೆ. ದೇವಸ್ಥಾನ 4-5 ಹಾಕ್ಬಿಟ್ಟು ಒಳ್ಳೆ ರೂಮ್ ಕಟ್ಟಂಗ್ ಕಟ್ಬಿಟ್ಟು ಹೋಗಿದ್ದಾರೆ. ರಸ್ತೆ ನೋಡಿ ಇಲ್ಲಿ ಫುಲ್ ಬರೀ ಇದಾಕಿದ್ರೆ, ರಸ್ತೆನೂ ಇಲ್ಲ, ಯಾವುದೇ ರೀತಿ ಅಭಿವೃದ್ಧಿನೂ ಮಾಡಿಲ್ಲ. ಇಷ್ಟು ಮಾಡಿದಂತ ದುಡ್ಡು ಮಾತ್ರ ಫಂಡ್ ತೆಗಿದ್ದಾರೆ ಸರ್. ಇಲ್ಲಿ ಇದೊಂದು ಕಾಂಪೌಂಡ್ ಮಾಡಿದ್ದಾರೆ, ಅದು ಒಟ್ಟು ಕಾಂಪೌಂಡ್ ಮಾಡಿದ ಬಿಟ್ರೆ ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ. ಇದು ಹಳೆ ದೇವಸ್ಥಾನಕ್ಕೆ ಮೇಳೆ ಸುತ್ತ ಕಟ್ಟಡ ಕಟ್ಟಿದ್ದಾರೆ ಅಷ್ಟ್ಬಿಟ್ರೆ ಮಾಮೂಲಿ ಕಲ್ಲೇ ಇದು, ಮಾಮೂಲಿ ಹಳೆ ಕಲ್ಲಿತ್ತು ಅದೇ ಕಲ್ಲುಗಳು, ಏನು ಯಾವುದೇ ರೀತಿ ಏನು ಮಾಡಿಲ್ಲ. ಕಲ್ಯಾಣಿ ಮುಟ್ಲೇ ಇಲ್ಲ, ಕಲ್ಯಾಣಿ ಟಚ್ ಮಾಡಿಲ್ಲ ಅವರು ನೋಡಿ. ಕಲ್ಯಾಣಿ ಟಚ್ ಮಾಡಿಲ್ಲ ಅವರು. ದೇವಸ್ಥಾನ, ರೋಡು, ಕಲ್ಯಾಣಿ ಮೇನ್ ಇದು. ಅಲ್ಲಿ ನಮ್ಮ ಇವ್ರು ಪ್ರದೇಶ ಮಾಡೋದು ಫುಲ್ ಏನು ಕ್ವಾಲಿಟಿ ಮಾಡಿ ಶೀತಲಾಗಿದೆ. ಮಳೆ ಬಂದ್ರೆ ದೇವಸ್ಥಾನ ಸೋರ್ತದೆ, ದೇವಸ್ಥಾನ ರೆಡಿ ಆಗ್ಬೇಕು. ಆಮೇಲೆ ನಮ್ಮ ಊರು ರಸ್ತೆ ಆಗ್ಬೇಕು. ನೀವೇ ನೋಡ್ರಿ ಅಭಿವೃದ್ಧಿ ರೋಡೇ ಮಾಡಿಲ್ಲ, ನ್ಯಾನ ಅಭಿವೃದ್ಧಿ ಮಾಡ್ತಾರೆ. ಊರು ಒಳ್ಳೆ ರೋಡ್ ಆಗ್ಬೇಕು, ಅದು ಅಷ್ಟೇ. ಬೇರೆ ತರ ಆಮೇಲೆ ಅದು ಹಳೆ ಮನೆ ಮಾಡಿದ್ದಾರೆ, ಹಳೆ ಮನೆ ರೆಡಿ ಮಾಡಿದ್ದಾರೆ, ಅದು ಏನಂತ ಪ್ರಯೋಜನ ಇಲ್ಲ. ಅದು ಮತ್ತೆ ಹೊಸ ರೆಡಿ ಮಾಡ್ಕೊಡ್ಬೇಕು, ಅದು ನಮ್ ಡಿಮ್ಯಾಂಡು. ಇವಾಗ ನೀವು ದೇವರ ಸ್ಟ್ಯಾಚು ನೋಡಿದ್ರಿ, ಆದ್ಮೇಲೆ ಎಲ್ಲ ಪಾರಿವಾಳ ಹಿಕ್ಕಿ ಹಾಕಿ ಎಲ್ಲ ಇದು ಮಾಡಿದೆ, ಪಂಚಾಯತಿ ರೆಡಿ ಮಾಡ್ತಿಲ್ಲ. ಒಟ್ಟು ಇದು ಮಾತ್ರ ನಂಗೆ ಮೇನ್ ಇವ್ಬೇಕು ಸರ್. ದೇವಸ್ಥಾನ, ರೋಡು, ಅಲ್ಲಿ ದೇವಸ್ಥಾನ, ಕಲ್ಯಾಣಿ ಇದು ಯಾವಾಗ ನೀರ್ ಇದ್ದಂಗೆ ಇರುತ್ತೆ. ಇವಾಗ ಏನು ಮಣ್ಣು ತುಂಬ್ಕೊಂಡು ಅಲ್ಚರ್ ತುಂಬ್ಕೊಂಡು ನೀರಿಲ್ಲ. ಕಲ್ಯಾಣಿ ಇಷ್ಟು ರೆಡಿ ಆಗ್ಬೇಕು ನಮ್ಗೆ. ಅರಸು ಹೆಸರು ಹೇಳದ ಒಬ್ಬ ರಾಜಕಾರಣಿ ರಾಜ್ಯದಲ್ಲಿಲ್ಲ ಅಂತಂದ್ರೆ ಅದು ಅತಿಶಯೋಕ್ತಿಯಲ್ಲ. ರಾಜ್ಯದಲ್ಲಿ ಹಲವು ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಹೋಗಿದ್ದಾರೆ. ಆದ್ರೆ ಇಂದಿಗೂ ಜನಮಾನಸದಲ್ಲಿ ಉಳಿದುಕೊಂಡಿರುವ ಏಕೈಕ ವ್ಯಕ್ತಿ ಕರ್ನಾಟಕದ ಏಕೀಕರಣ ಕರ್ತೃ ಡಿ ದೇವರಾಜ್ ಅರಸು. ಕನ್ನಡ ಭಾಷೆ ನಮ್ಮ ಆಡಳಿತ ಭಾಷೆ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಇದೆ. ಜನತೆ ಯಾವ ಭಾಷೆ ಮಾತನಾಡ್ತಾರೋ ಅದರಿಂದ ಆಡಳಿತ ನಡೆಯೋದಾದ್ರೆ ಅದು ಜನತೆಗೂ ಕೂಡ ಬಹಳ ಪ್ರಯೋಜನ ಇದೆ. ಹಿಂದುಳಿದ ವರ್ಗಗಳಿಂದ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸಿದ ಮೊದಲ ವ್ಯಕ್ತಿ, 5 ವರ್ಷ ಪೂರ್ಣಗೊಳಿಸಿದ ಮೊದಲಿಗರೂ ಹೌದು. ಇಂಥ ವ್ಯಕ್ತಿಯನ್ನ ಸಮಾಜವಾದಿ ಹಿನ್ನೆಲೆಯಿಂದ ಬಂದ ಸಿದ್ದರಾಮಯ್ಯನವರು ಮತ್ತು ಅವರ ಕಾಂಗ್ರೆಸ್ ಸರ್ಕಾರವೇ ಮರ್ತಿರೋದು ದುರಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.